ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕನ್ನಡ ಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದರೆ ನಮ್ಮ ಪಾಲಿಟಿನಲ್ಲಿ ಬರುವಂತಹ ಅತ್ಯಂತ ಮುಖ್ಯವಾದಂತಹ ಸಂಸ್ಥೆಗಳನ್ನು, ಸಂವಿಧಾನಾತ್ಮಕ ಸಂಸ್ಥೆಗಳನ್ನ ತಿಳ್ಕೊಳ್ಳೋಣ. ಇದರಿಂದ UPSC ಪ್ರಿಲಿಮ್ಸ್ನಲ್ಲಿ ಮತ್ತು ಮೇನ್ಸ್ನಲ್ಲಿ ಕನಿಷ್ಠ ಒಂದಾದರೂ ಪ್ರಶ್ನೆಯನ್ನು ನಾವು ನಿರೀಕ್ಷಿಸಬಹುದು. ಬರೀ 6 ಪುಟಗಳ ನೋಟ್ಸ್ ಇದೆ. ಇದು ನಿಮಗೆ ನಾನು PDF ಲಿಂಕನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅದನ್ನು ತೆಗೆದುಕೊಳ್ಳಿ, ಪ್ರಿಂಟ್ ತೊಗೊಳ್ಳಿ, ನಿಮ್ಮ ಪಾಲಿಟಿ ನೋಟ್ಸ್ನಲ್ಲಿ ಇಟ್ಕೊಳ್ಳಿ. ಪದೇ ಪದೇ ರಿವಿಷನ್ ಮಾಡ್ತಾಯಿರಿ ಫ್ರೀ ಇದ್ದಾಗ ಅಥವಾ ಎಕ್ಸಾಮ್ ಸಮೀಪ ಬಂದಾಗ. ಖಂಡಿತವಾಗಲೂ 2 ಅಂಕಗಳು ನಿಮಗೆ ಇದರಿಂದ ಸಿಗುತ್ತೆ. ಬನ್ನಿ ಹಾಗಾದರೆ ಇದರಲ್ಲಿ ಏನೇನಿದೆ ಅಂತ ನೋಡೋಣ. ಮೊದಲನೇದಾಗಿ ನಾವು ನೋಡೋದಾದರೆ ಇದರಲ್ಲಿ UPSC ಆ್ಯಂಡ್ ಸ್ಟೇಟ್ PSC ಅಂತ ಬರುತ್ತೆ. ಕೇಂದ್ರ ಲೋಕಸೇವಾ ಆಯೋಗ ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳಂತ ಬರುತ್ತೆ. ಹಾಗಾದರೆ ಇದರಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ UPSC ಕೊಟ್ಟಿದ್ದಾರೆ, ಇಲ್ಲಿ SPSCಯನ್ನು ಕೊಟ್ಟಿದ್ದಾರೆ. ನೀವು ಅದನ್ನು ನೋಡ್ಬೋದು. ತಿಳ್ಕೊಳ್ಳೋಣ ಅದರ ಬಗ್ಗೆ. ಈಗ ಆರ್ಟಿಕಲ್ 315ರಿಂದ 323ರವರೆಗೆ ಎರಡು ಕೂಡ ಸೇಮ್ ಇದೆ. 315ರಿಂದ 323ರವರೆಗೆ ಸಂವಿಧಾನದ 14ನೇ ಭಾಗದಲ್ಲಿ ಇವುಗಳ ಬಗ್ಗೆ ವಿವರಣೆ ಇದೆ. ಆಮೇಲೆ ಇವರನ್ನು ಯಾರು ನೇಮಕ ಮಾಡ್ತಾರೆ ಅಂತ ಅಂದಾಗ UPSCಯ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ರಾಷ್ಟ್ರಪತಿಗಳು, ಪ್ರೆಸಿಡೆಂಟ್ ಅವರು ನೇಮಕ ಮಾಡ್ತಾರೆ. SPSC ಅಂದರೆ ಈಗ ನಮ್ಮ KPSC ಇದೆಯಲ್ಲ ಕರ್ನಾಟಕದಲ್ಲಿ, ಅಲ್ಲಿ ಇರುವಂಥ ಸದಸ್ಯರನ್ನ, ಅಧ್ಯಕ್ಷರನ್ನು ಗವರ್ನರ್ ಅವರು ನೇಮಕ ಮಾಡ್ತಾರೆ, ರಾಜ್ಯಪಾಲರು. ಬಟ್ ಅವರನ್ನು ರಿಮೂವ್ ಮಾಡಬೇಕು ಅಂದರೆ, KPSC ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ರಿಮೂವ್ ಮಾಡಬೇಕು ಅಂದರೆ ಅದು ಗವರ್ನರ್ ಅವರಿಂದ ಸಾಧ್ಯ ಆಗೋದಿಲ್ಲ, ಕೇವಲ ಪ್ರೆಸಿಡೆಂಟ್ ಮಾತ್ರ ರಿಮೂವ್ ಮಾಡಬಹುದು. ಅದಕ್ಕೋಸ್ಕರ ನೋಡಿ, ಇವತ್ತು ಕರ್ನಾಟಕದಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಹೋರಾಡ್ತಾ ಇರ್ತಾರೆ, ನಮಗೆ ಈ KPSC ಅಧ್ಯಕ್ಷರು ಬೇಡ, ಇವರು ಭ್ರಷ್ಟರಿದ್ದಾರೆ, ಇವರನ್ನು ತೆಗೆದುಹಾಕಿ ಅಂತ ಸರ್ಕಾರಕ್ಕೆ ಮನವಿ ಕೊಡ್ತಾ ಇರ್ತಾರೆ. ಆದರೆ ಅದು ರಾಜ್ಯಪಾಲರ ಕೈಯಲ್ಲಿಲ್ಲ, ಅದು ರಾಷ್ಟ್ರಪತಿಗಳಿಂದ ಮಾತ್ರ ಆಗಬೇಕು. ನೆಕ್ಸ್ಟ್, ಹಾಗಾದರೆ ಇವರ ಕ್ವಾಲಿಫಿಕೇಷನ್ಗಳು ಏನೇನಿರಬೇಕು ಅಂತ ನೋಡೋದಾದರೆ, ಈ ಕ್ವಾಲಿಫಿಕೇಷನ್ ಬಗ್ಗೆ ಎಲ್ಲೂ ಕೂಡ ಮೆನ್ಷನ್ ಮಾಡಲಾಗಿಲ್ಲ. ಸದಸ್ಯರು ಯಾರಾಗಿರಬೇಕು ಅಂತ ಮೆನ್ಷನ್ ಮಾಡಲಾಗಿಲ್ಲ. ಆದರೆ ಒಂದು ಮಾತಲ್ಲಿ ಇದೆ, ಏನಂತ ಅಂದರೆ ಅರ್ಧದಷ್ಟು ಸದಸ್ಯರು, ಅರ್ಧದಷ್ಟು ಸದಸ್ಯರು ಭಾರತ ಸರ್ಕಾರದಲ್ಲಿ ಅಥವಾ ಯಾವುದಾದ್ರೂ ಒಂದು ರಾಜ್ಯ ಸರ್ಕಾರದಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರಬೇಕು. ಅಂದರೆ ಒಂದು ಉತ್ತಮವಾದಂತಹ ಹುದ್ದೆಯಲ್ಲಿ ಅವರು 10 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರಬೇಕು. ಯಾರು 10 ಜನ ಮೆಂಬರ್ ಇದ್ದಾರೆ ಅಂದರೆ ಅದರಲ್ಲಿ ಅರ್ಧದಷ್ಟು 5 ಜನ. ಈ ರೀತಿ. ಇನ್ನು ಮೆಂಬರ್ಗಳು ಎಷ್ಟಿರ್ತಾರೆ ಅಂತ ನೋಡೋದಾದರೆ ಅದು ಕೂಡ ಇಲ್ಲ, ಎಷ್ಟು ಜನ ಇರಬೇಕಂತ ಏನೂ ನಿರ್ಧಾರ ಇಲ್ಲ. ಪ್ರೆಸಿಡೆಂಟ್ ಅವರು UPSC ಮೆಂಬರ್ಗಳ ಸಂಖ್ಯೆಯನ್ನು ನಿರ್ಧರಿಸ್ತಾರೆ, ಗವರ್ನರ್ ಅವರು KPSC. ನಾನು SPSC ಬದಲಾಗಿ KPSC ಅಂತ ಹೇಳ್ತೀನಿ, ನೀವು ಅದನ್ನು ಅಂದರೆ ನೆನಪು ಉಳಿಯೋಕ್ಕೆ ಈಸಿ ಆಗುತ್ತೆ. ಗವರ್ನರ್ ಅವರು ನಿರ್ಧರಿಸ್ತಾರೆ. ಹಾಗಾದರೆ ಎಷ್ಟು ವರ್ಷ ಸರ್ ಅವರು ಅಧಿಕಾರದಲ್ಲಿರ್ತಾರೆ? ಅವರ ಅಧಿಕಾರಾವಧಿ ಟೆನ್ಯೂರ್ ಎಷ್ಟು ಅಂತ ನೋಡಿದಾಗ UPSCಯಲ್ಲಿ 6 ವರ್ಷ ಅಧಿಕಾರಾವಧಿ ಇದೆ, KPSCಯಲ್ಲೂ ಕೂಡ 6 ವರ್ಷ ಅಧಿಕಾರಾವಧಿ ಇದೆ. ಆದರೆ ಇನ್ನೊಂದು ಕಂಡೀಷನ್, 65 ಇಯರ್ಸ್ ಇದ್ದರೆ ಲಾಸ್ಟ್. UPSCನಲ್ಲಿ 65 ವರ್ಷ ಮುಗೀತು ಆ ವ್ಯಕ್ತಿಗೆ ಅಂದರೆ ಅವನ ಅಧಿಕಾರ ಮಾಡೋ ಹಾಗಿಲ್ಲ. KPSCಯಲ್ಲಿ 62 ವರ್ಷದವರೆಗೆ. ಈ ಎರಡರಲ್ಲೂ ಯಾವುದು ಮೊದಲಾಗುತ್ತೆ ಅದನ್ನು ಕನ್ಸಿಡರ್ ಮಾಡಲಾಗುತ್ತೆ. ಅಷ್ಟು ಗೊತ್ತಿರಲಿ. ಇನ್ನು ಚೇರ್ಮನ್ ನಾಟ್ ಎಲಿಜಿಬಲ್ ಫಾರ್ ಫರ್ದರ್ ಅಪಾಯಿಂಟ್ಮೆಂಟ್ ಇನ್ ಗೌರ್ಮೆಂಟ್ ಆರ್ ಸ್ಟೇಟ್. ಭಾರತ ಸರ್ಕಾರದಲ್ಲಿ ಅಥವಾ ರಾಜ್ಯ ಸರ್ಕಾರದಲ್ಲಿ ಇಲ್ಲಿ ಯಾರಾದರೂ ಚೇರ್ಮನ್ ಆಗಿರ್ತಾರಲ್ಲ UPSCಯಲ್ಲಿ ಅಥವಾ KPSCಯಲ್ಲಿ, ಅವ್ರನ್ನ ಏನು ಮಾಡೋಕ್ಕಾಗೋದಿಲ್ಲ, ಮತ್ತೆ ನೇಮಕಾತಿಯನ್ನು ಮಾಡೋಕ್ಕೆ ಆಗೋದಿಲ್ಲ. ಅದು ಗೊತ್ತಿರಲಿ. ಆಮೇಲೆ ಇಲ್ಲೂ ಕೂಡ ನಾಟ್ ಎಲಿಜಿಬಲ್ ಫಾರ್ ರೀಅಪಾಯಿಂಟ್ಮೆಂಟ್ ಆರ್ ಎನಿ ಅದರ್ ಅಪಾಯಿಂಟ್ಮೆಂಟ್ ಇನ್ ಗೌರ್ಮೆಂಟ್ ಆಫ್ ಇಂಡಿಯಾ, ಎಲಿಜಿಬಲ್ ಟು ಬಿ. ಈಗ ಉದಾಹರಣೆಗೆ UPSCಯ ಅಧ್ಯಕ್ಷರಿದ್ದಾರೆ ಅಂದ್ಕೊಳ್ಳೋಣ. ಅವರ ಅಧ್ಯಕ್ಷರು ಇದ್ದಾರೆ UPSCಯಲ್ಲಿ, ದೆಹಲಿಯಲ್ಲಿ. ಅವ್ರು ರಿಟೈರ್ಡ್ ಆದರು, ಅವ್ರನ್ನ ಮತ್ತೆ UPSC ಚೇರ್ಮನ್ ಮಾಡೋಕ್ಕೆ ಬರೋದಿಲ್ಲ. ಅಥವಾ ಭಾರತ ಸರ್ಕಾರದ ಬೇರೆ ನೌಕರಿಯಲ್ಲಿ ಅವ್ರನ್ನ ಹಾಕೋಕ್ಕೆ ಅಲ್ಲೂ ಕೂಡ ಬರೋದಿಲ್ಲ. ಇದು ಗೊತ್ತಿರಬೇಕು. ಇನ್ನು ನೆಕ್ಸ್ಟ್, ಕರ್ನಾಟಕ KPSC ಇದೆ, KPSC ಅಧ್ಯಕ್ಷರಿದ್ದಾರೆ ಅಂದ್ಕೊಳ್ಳೋಣ. ಅವರ ಅಧಿಕಾರಾವಧಿ ಮುಗೀತು ಅಂದ್ಕೊಳ್ಳೋಣ. ಅವ್ರನ್ನ ಮತ್ತೆ KPSC ಅಧ್ಯಕ್ಷರನ್ನಾಗಿ ಮಾಡೋಕ್ಕೆ ಬರೋದಿಲ್ಲ. ಬಟ್ UPSCಯ ಸದಸ್ಯರನ್ನಾಗಿಯೂ ಮಾಡ್ಬೋದು ಅಥವಾ UPSCಯ ಅಧ್ಯಕ್ಷರನ್ನಾಗಿಯೂ ಮಾಡ್ಬೋದು. ಅಂದರೆ ಕರ್ನಾಟಕದಲ್ಲಿ ಅಧಿಕಾರ ಮುಗಿದ ನಂತರ ಅಲ್ಲಿ ಹೋಗ್ಬೋದು ಅವರು UPSCಗೆ, ಬೇರೆ ಎಲ್ಲೂ ಕೂಡ ಹಾಕೋಕ್ಕೆ ಬರೋಲ್ಲ ಅವರನ್ನು. ಗೊತ್ತಿರಲಿ, ಬೇರೆ ನೌಕರಿಗಳಿಗೆ ಅವರಿಗೆ ಅವಕಾಶ ಇಲ್ಲ. ಮತ್ತು ಮೆಂಬರ್ಸ್ ನಾಟ್ ಎಲಿಜಿಬಲ್ ಫಾರ್ ರೀಅಪಾಯಿಂಟ್ಮೆಂಟ್, ಎರಡೂ ಕಡೆ UPSCನೇ ಇರಲಿ KPSCಯಲ್ಲಿ ಇರಲಿ. ಅವ್ರು ಒಂದು ಸಾರಿ UPSC ಅಥವಾ KPSC ಮೆಂಬರ್ಗಳಾದರೆ ಮತ್ತೆ ಅವರನ್ನು ಮೆಂಬರ್ ಮಾಡೋಕ್ಕೆ ಬರಲ್ಲ. ಆದರೆ ಅಲ್ಲಿನೇ ಅವರನ್ನು ಅಧ್ಯಕ್ಷರನ್ನಾಗಿ ಪ್ರಮೋಟ್ ಮಾಡ್ಬೋದು. ನೆಕ್ಸ್ಟ್, ಈಗ ಒಂದು 5 ವರ್ಷ ಅವರು ಅಥವಾ ಒಂದು 6 ವರ್ಷ ಸದಸ್ಯರಾಗಿದ್ದರು, ನೆಕ್ಸ್ಟ್ ಮತ್ತೆ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ಬೋದು. ಆದರೆ ಸದಸ್ಯರನ್ನಾಗಿ ಮತ್ತೆ ನೇಮಕ ಮಾಡೋಕ್ಕೆ ಬರೋದಿಲ್ಲ ಎರಡೂ ಕಡೆ. ಅಷ್ಟು ಗೊತ್ತಿರಲಿ. ಇಲ್ಲಿ ನೋಡಿ,
ಗೌರ್ಮೆಂಟ್ ಆಫ್ ಸ್ಟೇಟ್ ಬಟ್ ಎಲಿಜಿಬಲ್ ಟು ಬಿ ಚೇರ್ಮನ್ ಆರ್ ಮೆಂಬರ್ ಆಫ್ UPSC ಆ್ಯಂಡ್ ಚೇರ್ಮನ್ ಆಫ್ ಸೇಮ್ SPSC ಆರ್ SPSC. ಓಕೆ, ಚೇರ್ಮನ್ ಆಗ್ಬೋದು ಸದಸ್ಯರಿದ್ದವರು, ಆದರೆ ಸದಸ್ಯರಿದ್ದವರು ಮತ್ತೆ ಸದಸ್ಯರಾಗೋಕ್ಕೆ ಬರೋದಿಲ್ಲ. ನೆಕ್ಸ್ಟ್, ಸ್ಯಾಲರಿಗಳು ಇವರಿಗೆ ಸಂಬಳ ಎಲ್ಲಿಂದ ಅಂತಂದರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಬರುತ್ತೆ. ಭಾರತದ ಸಂಚಿತ ನಿಧಿಯಿಂದ UPSC ಅವರಿಗೆ ಸಂಬಳ ಬರುತ್ತೆ. KPSC ಅವರಿಗೆ ಕರ್ನಾಟಕ ಸರ್ಕಾರದ ಸಂಚಿತ ನಿಧಿಯಿಂದ ಸಂಬಳ ಬರುತ್ತೆ. ಭಾರತ ಸರ್ಕಾರ ಕೊಡೋಲ್ಲ, ಕರ್ನಾಟಕ ಸರ್ಕಾರ ಸಂಬಳ ಕೊಡುತ್ತೆ. ರೆಸಿಗ್ನೇಷನ್ ಯಾರಿಗೆ ಕೊಡಬೇಕು? ಇವರು ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡಬೇಕು ಅಂದರೆ UPSC ಅವರು ರಾಷ್ಟ್ರಪತಿಗಳಿಗೆ ಕೊಡಬೇಕು, KPSC ಅವರು ಗವರ್ನರ್ ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನು ಕೊಡಬಹುದು. ಹಿಂದೆ ನಾನು ಏನು ಹೇಳಿದ್ದೆ ಮೊದಲು ಪಾಯಿಂಟು, ಗವರ್ನರ್ ಅವರು ಇವರನ್ನು ನೇಮಕ ಮಾಡಬಹುದು, ಆದರೆ ಅಧಿಕಾರದಿಂದ ತೆಗೆದು ಹಾಕೋಕೆ ಬರಲ್ಲ ಅಂತ ಹೇಳಿದ್ದೆ, ಹೌದಲ್ವಾ? ಬಟ್ ರಾಜೀನಾಮೆಯನ್ನು ಕೊಡ್ಬೋದು. ಅವರಾಗೆ ಬಂದು ಗವರ್ನರ್ ಅವರೇ ತೆಗೆದುಕೊಳ್ಳಿ, ನನಗೆ ಅಧಿಕಾರ ಇಲ್ಲಿ ಮಾಡೋಕ್ಕೆ ಆಸಕ್ತಿ ಇಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ಅಂದರೆ ಓಕೆ ಅಂತ ಒಪ್ಕೊಳ್ಬೋದು ಗವರ್ನರ್ ಅವರು. ಇಷ್ಟು ಗೊತ್ತಾಯ್ತಾ? ಇನ್ನು ನೆಕ್ಸ್ಟ್ ನೋಡೋಣ. ರಿಮೂವಲ್ ಪ್ರೊಸೀಜರ್ ಅಂದರೆ ಇವ್ರನ್ನ ಅಧಿಕಾರದಿಂದ ಹೇಗೆ ರಿಮೂವ್ ಮಾಡೋದು, ಹೇಗೆ ತೆಗೆಯೋದು ಅಂತ ನೋಡಿದಾಗ, ಆ್ಯಸ್ ಅ ಮ್ಯಾನರ್ ಪ್ರೊವೈಡೆಡ್ ಇನ್ ಕಾನ್ಸ್ಟಿಟ್ಯೂಷನ್ ಬೈ ಪ್ರೆಸಿಡೆಂಟ್ ಫ್ರಮ್ ದ ಆಫೀಸ್ ಅಂಡರ್ ದ ಫಾಲೋವಿಂಗ್ ಸರ್ಕಮ್ಸ್ಟಾನ್ಸಸ್. ನೋಡಿ, ಪ್ರತ್ಯೇಕ ಇಲ್ಲ, ಇಬ್ಬರಿಗೂ ಸೇಮ್ ಇದೆ. ಏನಂತ ಅಂದರೆ ಪ್ರೆಸಿಡೆಂಟ್ ಅವರು ರಿಮೂವ್ ಮಾಡ್ತಾರೆ. ಹೇಗೆ ಸಂವಿಧಾನದಲ್ಲಿ ಹೇಗೆ ಕೊಡಲಾಗಿದೆಯೋ ಅದೇ ರೀತಿಯಲ್ಲಿ ಅವ್ರನ್ನ ರಿಮೂವ್ ಮಾಡಲಾಗುತ್ತೆ. ಯಾವ್ಯಾವ ರೀತಿ? ನಂಬರ್ 1 ಈಸ್ ಅಡ್ಜಡ್ಜ್ಡ್ ಆ್ಯಂಡ್ ಇನ್ಸಾಲ್ವೆಂಟ್, ಅಸಮರ್ಥ ಅಂತ ಸಾಬೀತಾದಾಗ. ಎಂಗೇಜಸ್ ಡ್ಯೂರಿಂಗ್ ಹಿಸ್ ಟರ್ಮ್ ಆಫ್ ಆಫೀಸ್ ಇನ್ ಎನಿ ಪೇಡ್ ಎಂಪ್ಲಾಯ್ಮೆಂಟ್ ಔಟ್ಸೈಡ್ ದ ಡ್ಯೂಟೀಸ್ ಆಫ್ ಹಿಸ್ ಆಫೀಸ್, ಅವ್ರ ಕೆಲಸವನ್ನು ಬಿಟ್ಟು ಮತ್ತೆ ಯಾವುದಾದ್ರೂ ಅವ್ರ ದುಡ್ಡಿಗೋಸ್ಕರ ಕೆಲಸ ಮಾಡಿದ್ರೆ ಅವ್ರನ್ನ ತೆಗೆದುಹಾಕಲಾಗುತ್ತೆ. 3ನೇದು ಈಸ್ ಇನ್ ದ ಒಪಿನಿಯನ್ ಆಫ್ ಪ್ರೆಸಿಡೆಂಟ್ ಅನ್ಫಿಟ್ ಟು ಕಂಟಿನ್ಯೂ ಆ್ಯಂಡ್ ಮೈಂಡ್ ಆರ್ ಫಿಸಿಕಲಿ ಅಥವಾ ಮೆಂಟಲಿ ಅವರು ವೀಕ್ ಆಗಿದ್ದರೆ ಪ್ರೆಸಿಡೆಂಟ್ ಅವರಿಗೆ ಅನಿಸ್ಬೇಕು ಈ ವ್ಯಕ್ತಿ ಈ ಹುದ್ದೆಯಲ್ಲಿರೋಕೆ ಯೋಗ್ಯನಿಲ್ಲ ಅಂತ ಅಂದಾಗ ಅವ್ರನ್ನ ತೆಗೆದುಹಾಕಲಾಗುತ್ತೆ. ಓಕೆ, ಹಾಗಾದರೆ ಹೇಗೆ? ಪ್ರೆಸಿಡೆಂಟ್ ಕ್ಯಾನ್ ಆಲ್ಸೋ ರಿಮೂವ್ ದ ಚೇರ್ಮನ್ ಆರ್ ಎನಿ ಅದರ್ ಮೆಂಬರ್ ಆಫ್ UPSC ಆರ್ SPSC ಫಾರ್ ಮಿಸ್ಬಿಹೇವ್ ಮಾಡಿದ್ರೂ ಕೂಡ ತೆಗೆದುಹಾಕಲಾಗುತ್ತೆ. ಹವೆವರ್ ಇನ್ ದಿಸ್ ಕೇಸ್ ದ ಪ್ರೆಸಿಡೆಂಟ್ ಹ್ಯಾಸ್ ಟು ರೆಫರ್ ದ ಮ್ಯಾಟರ್ ಟು ದ ಸುಪ್ರೀಂ ಕೋರ್ಟ್ ಫಾರ್ ಆನ್ ಎನ್ಕ್ವೈರಿ. ನೋಡಿ, ಮೇಲಿತ್ತಲ್ಲ ಅದು ಇನ್ಸಾಲ್ವೆಂಟ್ ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಅಥವಾ ಮೈಂಡ್ ಮತ್ತು ಮೆಂಟಲಿ ಮತ್ತು ಫಿಸಿಕಲಿ ವೀಕ್ ಇದ್ದಾಗ ಪ್ರೆಸಿಡೆಂಟ್ ಡೈರೆಕ್ಟಾಗಿ ರಿಮೂವ್ ಮಾಡಿಬಿಡ್ಬೋದು. ಬಟ್ ಮಿಸ್ಬಿಹೇವಿಯರ್ ಅಂತ ಬಂದಾಗ ಡೈರೆಕ್ಟಾಗಿ ರಿಮೂವ್ ಮಾಡೋಕ್ಕೆ ಬರಲ್ಲ. ಏನು ಮಾಡಲಾಗುತ್ತೆ? ಸುಪ್ರೀಂ ಕೋರ್ಟ್ನ ಒಂದು ಕಮಿಟಿಯನ್ನು ಮಾಡಿ, ಪ್ರೆಸಿಡೆಂಟ್ ಅವ್ರು ಏನು ಹೇಳ್ತಾರೆ ಸುಪ್ರೀಂ ಕೋರ್ಟ್ನ ಕಮಿಟಿಗೆ, ನೋಡಿ ಇದನ್ನು ಎನ್ಕ್ವೈರಿ ಮಾಡಿ, ಇವರು ಮಿಸ್ಬಿಹೇವ್ ಮಾಡಿದ್ದಾರೆ, ಅದು ಅವರನ್ನು ಅಧಿಕಾರದಿಂದ ತೆಗೆಯೋಣ ಬೇಡವಾ ಅಂತ ನನಗೆ ಸಲಹೆ ಕೊಡಿ ಅಂತ ಪ್ರೆಸಿಡೆಂಟ್ ಹೇಳ್ತಾರೆ. ಆಗ ಸುಪ್ರೀಂ ಕೋರ್ಟ್ ಕಮಿಟಿ ಅವ್ರು ಏನು ಮಾಡ್ತಾರೆ? ತನಿಖೆ ಮಾಡ್ತಾರೆ. ಅದನ್ನು ತನಿಖೆ ಮಾಡಿ ಸಲಹೆ ಕೊಡ್ತಾರೆ. ಸಲಹೆ ಏನು ಕೊಡ್ತಾರೆ? ಅವ್ರನ್ನ ತೆಗೀರಿ ಅಂತ ಸಲಹೆ ಕೊಡ್ತಾರೆ ಅಥವಾ ತೆಗಿಬೇಡಿ ಅಂತ ಸಲಹೆ ಕೊಡ್ತಾರೆ. ಅಕಸ್ಮಾತ್ ತೆಗೀರಿ ಅವರನ್ನ ಅಧಿಕಾರದಿಂದ ಸಲಹೆ ಕೊಟ್ಟರೆ ಸುಪ್ರೀಂ ಕೋರ್ಟ್ನವರು, ಪ್ರೆಸಿಡೆಂಟ್ಗೆ ಅದು ಬೈಂಡಿಂಗ್ ಆಗುತ್ತೆ. ಅಂದರೆ ಕಡ್ಡಾಯವಾಗಿ ಪ್ರೆಸಿಡೆಂಟ್ ಆ ವ್ಯಕ್ತಿಯನ್ನು ರಿಮೂವ್ ಮಾಡಲೇಬೇಕು. ಆಗ ಪ್ರೆಸಿಡೆಂಟ್ ಅವರು ನಾನು ತೆಗೆಯಲ್ಲ ಅಂತ ಕೂತ್ರೆ ಆಗಲ್ಲ. ಇದು ಸಂವಿಧಾನದಲ್ಲಿ ಹೇಳಲಾಗಿರುವಂತಹ ಪಾಯಿಂಟ್ ಆಗಿದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಡ್ಯೂರಿಂಗ್ ದ ಕೋರ್ಸ್ ಆಫ್ ಎನ್ಕ್ವೈರಿ the president can suspend the chairman or the member of the UPSC and Joint State Public Service Commission. Governor can suspend case of chairman. ಓಕೆ, ಎನ್ಕ್ವೈರಿ ನಡೀತಾ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಮೆಂಬರ್ಗಳನ್ನು ಮತ್ತು ಚೇರ್ಮನ್ಗಳನ್ನ ಸಸ್ಪೆಂಡ್ ಮಾಡ್ಬೋದು. ಯಾರು? ರಾಜ್ಯಪಾಲರು ಸಸ್ಪೆಂಡ್ ಮಾಡ್ಬೋದು. ಇಲ್ಲಿ ಕರ್ನಾಟಕದಲ್ಲಿ, ಕೇಂದ್ರದಲ್ಲಿ ದೆಹಲಿಯಲ್ಲಿ ಪ್ರೆಸಿಡೆಂಟ್ ಅವರು ಸಸ್ಪೆಂಡ್ ಮಾಡಿರ್ಬೋದು. ಯಾರನ್ನ ಸಸ್ಪೆಂಡ್ ಮಾಡ್ತಾರೆ? ಅಧ್ಯಕ್ಷರು ಮತ್ತು ಸದಸ್ಯರನ್ನು. ಯಾವ ಅಧ್ಯಕ್ಷ ಮತ್ತು ಸದಸ್ಯರನ್ನು? UPSC ಮತ್ತು KPSCಯ ಮೆಂಬರ್ ಮತ್ತು ಸದಸ್ಯರನ್ನು. ಓಕೆ, ಮೆಂಬರ್ ಮತ್ತು ಅಧ್ಯಕ್ಷರನ್ನು. ನೆಕ್ಸ್ಟ್, ಮಿಸ್ಬಿಹೇವಿಯರ್ ಡಿಫೈನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ನೋಡಿ, ಸಂವಿಧಾನದಲ್ಲಿ ಪಾಲಿಟಿ ಹೇಳುವಾಗ ನಾವು ಹೇಳ್ತೀವಿ ಬಹಳ ಕಡೆ ಕೆಲವೊಂದು ಪದಗಳನ್ನ ವ್ಯಾಖ್ಯಾನ ಮಾಡಿಲ್ಲ ಅಂತ, ಬಟ್ ಇಲ್ಲಿ ಡಿಫೈನ್ ಮಾಡಲಾಗಿದೆ, ವ್ಯಾಖ್ಯಾನಿಸಲಾಗಿದೆ. ಮಿಸ್ಬಿಹೇವಿಯರ್ ಅಂತ ಅಂದರೆ ಏನು? ಇಫ್ ಪಾಯಿಂಟ್ ನಂಬರ್ ಎ ಈಸ್ ಕನ್ಸರ್ನ್ಡ್ ಆರ್ ಇಂಟ್ರೆಸ್ಟೆಡ್ ಇನ್ ಎನಿ ಗೌರ್ಮೆಂಟ್ ಕಾಂಟ್ರಾಕ್ಟ್, ಸರ್ಕಾರದೊಂದಿಗೆ ಯಾವುದಾದ್ರೂ ಒಂದು ಬೇರೆ ಕಾಂಟ್ರಾಕ್ಟನ್ನು ಒಪ್ಕೊಂಡಿದ್ರೆ, ಪಾರ್ಟಿಸಿಪೇಟೆಡ್ ಇನ್ ಅದರಲ್ಲಿ ಪ್ರಾಫಿಟ್ಗೋಸ್ಕರ ಅವ್ರು ಪಾಲ್ಗೊಂಡಿದ್ರೆ ಅವರನ್ನು ಮಿಸ್ಬಿಹೇವಿಯರ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಓಕೆ, ಅಷ್ಟು ಗೊತ್ತಿರಲಿ. ಮತ್ತು ಯಾವುದೋ ಬೇರೆ ಯಾವುದೋ ಮಿಸ್ಬಿಹೇವಿಯರ್ ಅಲ್ಲ, ಇದಿರಬೇಕು. ಇದನ್ನು ಚೆಕ್ ಮಾಡ್ತಾರೆ ತನಿಖೆ ಮಾಡುವಾಗ. ನೆಕ್ಸ್ಟ್, ಇನ್ನು UPSC ಬಗ್ಗೆ ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ಗಳಿದೆ ಮಿಸಲೇನಿಯಸ್ ಅಂತ ಬಂದಾಗ. ವಾಚ್ ಡಾಗ್ ಆಫ್ ಮೆರಿಟ್ ಸಿಸ್ಟಮ್, ದೇಶದಲ್ಲಿ ಮೆರಿಟ್ ವ್ಯವಸ್ಥೆಯನ್ನು ಇದು ಒಂದು ಕಾವಲು ಶ್ವಾನದಂತೆ ಕೆಲಸ ಮಾಡುತ್ತೆ. ಅಸಿಸ್ಟ್ಸ್ ಸ್ಟೇಟ್ಸ್ ಇನ್ ಜಾಯಿಂಟ್ ರಿಕ್ರೂಟ್ಮೆಂಟ್, ಅಕಸ್ಮಾತ್ ಒಂದೊಂದು ಸಾರಿ 2ಕ್ಕಿಂತ ಹೆಚ್ಚು ರಾಜ್ಯಗಳು UPSC ಅವ್ರ ಬಳಿ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ, ನೋಡಿ UPSC ಅವರೇ, ಈಗ ನಮಗೆ ಪ್ರತಿ ವರ್ಷ ಎಕ್ಸಾಮ್ ನಡೆಸಲಿಕ್ಕೆ ಕಷ್ಟ ಆಗ್ತಾ ಇದೆ, ನೀವೇ ಬನ್ನಿ ನಮ್ಮ ರಾಜ್ಯದಲ್ಲೂ ಕೂಡ ಎಕ್ಸಾಮ್ ನಡೆಸಿಕೊಡಿ ನಮಗೆ KPSCದು ಅಂತ ಕರ್ನಾಟಕದವರು ಮತ್ತು ಇನ್ನೊಂದು ರಾಜ್ಯದಲ್ಲಿ ಇಬ್ಬರು ಕೂಡ ಹೋಗಿ ಒಂದೇ ಸಾರಿ ಕೇಳ್ಕೊಳ್ಬೇಕು. ಆವಾಗ ಏನಾಗುತ್ತೆ, ಇವರು ಅಲ್ಲೂ ಕೂಡ ನೇಮಕಾತಿಯನ್ನು ಮಾಡಿಕೊಡ್ತಾರೆ. ಮಾಡಿಸಿದ್ರೆ ಒಳ್ಳೆಯದು, ಪ್ರತಿ ವರ್ಷ ಆದರೂ ಎಕ್ಸಾಮ್ ನಡೆಯುತ್ತೆ.
ಓಕೆ, ನೋಡೋಣ ಬಿಡಿ, ಮುಂದೆ ಮಾಡಿಸೋಣ. ನೆಕ್ಸ್ಟ್, ದ ಪ್ರೆಸಿಡೆಂಟ್ ಕ್ಯಾನ್ ಎಕ್ಸ್ಕ್ಲೂಡ್ ಪೋಸ್ಟ್ ಸರ್ವಿಸ್. ಅಕಸ್ಮಾತ್ ಪ್ರೆಸಿಡೆಂಟ್ಗೆ ಅನಿಸಿದರೆ UPSCಯ ಕೆಲವೊಂದು ಹುದ್ದೆಗಳನ್ನು, ಅಂದರೆ ನೇಮಕಾತಿ ಸಂಬಂಧಪಟ್ಟಾಗ ಏನು ಮಾಡೋದು, ಕೆಲವೊಂದು ಹುದ್ದೆಗಳನ್ನ ನಾನು UPSCಯಿಂದ ಆಚೆ ಇಡ್ತೀನಿ ಅಂತ ಅಂದ್ಕೊಂಡ್ರೆ ಪ್ರೆಸಿಡೆಂಟ್ ಅವ್ರು ಇಡ್ಬೋದು ಅದನ್ನು. ಅಂದರೆ ಈಗ ಉದಾಹರಣೆಗೆ IAS IPS ಇರುತ್ತಲ್ಲ, ಇದರಲ್ಲಿ ಒಂದು IPS ಹುದ್ದೆ ಇದೆ, ಇದನ್ನು ನಾನು UPSCಯ ಆಚೆ ನಾನು ನೇಮಕಾತಿ ಮಾಡ್ಕೊಳ್ತೀನಿ, ನೀವು UPSC ಅವ್ರ ಎಕ್ಸಾಮ್ ನಡೆಸಬೇಡಿ IPSಗೆ ಅಂದರೆ ಹೌದು, UPSCಗೆ ಆ ಅಧಿಕಾರ ಮೊಟಕುಕೊಳ್ಳುತ್ತೆ. ಅಂದರೆ ಅಷ್ಟು ಪವರ್ ಇದೆ ಪ್ರೆಸಿಡೆಂಟ್ಗೆ. ಇಲ್ಲೂ ಕೂಡ ರಾಜ್ಯದಲ್ಲಿ ಕೂಡ ಹಾಗೇನೆ, ಇಲ್ಲೂ ಕೂಡ ಗವರ್ನರ್ ಕೂಡ ಆ ರೀತಿ ಒಂದು ಅಧಿಕಾರ ಇರುತ್ತೆ. ಉದಾಹರಣೆಗೆ ಇಲ್ಲಿ ಕರ್ನಾಟಕದಲ್ಲಿ DYSPಗಳನ್ನು KAS ಮುಖಾಂತರ ತುಂಬೋದು ಬೇಡ, ನೀವು ಕೇವಲ ತಹಶೀಲ್ದಾರ್ಗಳನ್ನ ತುಂಬಿ ಅಂತ ಗವರ್ನರ್ ಹೇಳಿಬಿಡ್ಬೋದು, ಯಾರಿಗೆ, KSನವ್ರಿಗೆ, ಅದು ಗೊತ್ತಿರಲಿ. ಓಕೆ, ಅಷ್ಟು. ನೆಕ್ಸ್ಟ್, UPSC ಪ್ರೆಸೆಂಟ್ಸ್ ರಿಪೋರ್ಟ್ ಟು ದ ಪ್ರೆಸಿಡೆಂಟ್. ಯಾರಿಗೆ ಕೊಡುತ್ತೆ ರಿಪೋರ್ಟು? ಪ್ರೆಸಿಡೆಂಟ್ಗಳಿಗೆ ಕೊಡುತ್ತೆ UPSC. ದ ಪ್ರೆಸಿಡೆಂಟ್ ಪ್ಲೇಸಸ್ ದಿಸ್ ರಿಪೋರ್ಟ್ ಬಿಫೋರ್ ದ ಬೋತ್ ಹೌಸಸ್ ಆಫ್ ಪಾರ್ಲಿಮೆಂಟ್. ನೋಡಿ, UPSC ಪ್ರತಿ ವರ್ಷ ಪ್ರೆಸಿಡೆಂಟ್ ಅಧ್ಯಕ್ಷರಿಗೆ ರಿಪೋರ್ಟ್ ಕೊಡುತ್ತೆ. ಅದನ್ನು ಪ್ರೆಸಿಡೆಂಟ್ ಅವರು ಏನು ಮಾಡ್ತಾರೆ, ಸಂಸತ್ತಿನ ಎರಡೂ ಸದನಗಳ ಮುಂದೆ ಇಡ್ತಾರೆ, ಅಲ್ಲಿ ಓದಲಾಗುತ್ತೆ. ಆಲ್ ಕೇಸಸ್ ಆಫ್ ನಾನ್ ಅಕ್ಸೆಪ್ಟೆನ್ಸ್ ಮಸ್ಟ್ ಬಿ ಅಪ್ರೂವ್ಡ್ ಬೈ ದ ಅಪಾಯಿಂಟ್ಮೆಂಟ್ಸ್ ಕಮಿಟಿ ಆಫ್ ದ ಯೂನಿಯನ್ ಕ್ಯಾಬಿನೆಟ್. ಓಕೆ, ಈಗ UPSC ಅವ್ರು ಕೆಲವೊಂದು ರೆಕಮೆಂಡೇಷನ್ಗಳನ್ನ ಕೊಟ್ಟಿರ್ತಾರೆ, UPSC ಅವ್ರು ಹೀಗೆ ಮಾಡಿ ಹಾಗೆ ಮಾಡಿ, ಅಥವಾ ಕೆಲವೊಂದು ನೇಮಕಾತಿಗಳ ಬಗ್ಗೆ. ಅಕಸ್ಮಾತ್ ಯಾವುದನ್ನಾದರೂ ಒಪ್ಕೊಳ್ಳಿಲ್ಲ ಅಂದ್ಕೊಳ್ಳೋಣ ಸರ್ಕಾರ, ಅದು ಯಾರಿಂದ ಸಹಿ ಆಗಬೇಕು? ಅಪಾಯಿಂಟ್ಸ್ಮೆಂಟ್ ಕಮಿಟಿ ಆಫ್ ಯೂನಿಯನ್ ಕ್ಯಾಬಿನೆಟ್, ಇವರು ಸಹಿ ಮಾಡಬೇಕು ಅದಕ್ಕೆ, ನಾವು ನಿಮ್ಮ ರೆಕಮೆಂಡೇಷನ್ನ ಒಪ್ಕೊಳ್ತಾ ಇಲ್ಲ ಅಂತ ಹೇಳಿ, ಆವಾಗ ಮಾತ್ರ ಮಾನ್ಯ ಆಗುತ್ತೆ. ಇದರ ಅರ್ಥ ಏನಂದರೆ, ಆ್ಯಂಡ್ ಇಂಡಿವಿಜುವಲ್ ಮಿನಿಸ್ಟ್ರಿ ಆರ್ ಡಿಪಾರ್ಟ್ಮೆಂಟ್ ಹ್ಯಾಸ್ ನೋ ಪವರ್ ಟು ರಿಜೆಕ್ಟ್ ದ ಅಡ್ವೈಸ್ ಆಫ್ UPSC. ಅಂದರೆ UPSC ಏನಾದರೂ ಒಂದು ಸಲಹೆ ಕೊಟ್ಟರೆ ಯಾವುದಾದ್ರೂ ಒಂದು ಮಿನಿಸ್ಟ್ರಿಗೆ ಅಥವಾ ಒಂದು ಡಿಪಾರ್ಟ್ಮೆಂಟ್ಗೆ, ಅದನ್ನು ತಿರಸ್ಕರಿಸುವಂಥ ಅಧಿಕಾರ ಆ ಮಂತ್ರಾಲಯಕ್ಕೆ ಅಥವಾ ಒಂದು ಡಿಪಾರ್ಟ್ಮೆಂಟ್ಗೆ ಇಲ್ಲ. ಅದನ್ನು ಯಾರು ತಿರಸ್ಕರಿಸ್ಬೋದು ಅಂದರೆ ಅಪಾಯಿಂಟ್ಮೆಂಟ್ ಕಮಿಟಿ ಆಫ್ ಯೂನಿಯನ್ ಕ್ಯಾಬಿನೆಟ್, ಕೇಂದ್ರ ಕ್ಯಾಬಿನೆಟ್ನ ಅಪಾಯಿಂಟ್ಮೆಂಟ್ಸ್ ನೇಮಕಾತಿ ಸಮಿತಿಗೆ ಮಾತ್ರ ಅಧಿಕಾರ ಇರುತ್ತೆ, ಅವರು ಮಾತ್ರ ಅದನ್ನು ತಿರಸ್ಕರಿಸ್ಬೋದು. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಗೊತ್ತಿರಲಿ. ಅಂದರೆ UPSCನೂ ಕೂಡ ತುಂಬ ಪವರ್ಫುಲ್ ಆಗಿದೆ. ನೆಕ್ಸ್ಟ್, ಸ್ಟೇಟ್ PCSC ಅಂತ ಬಂದಾಗ ಕನ್ಸಲ್ಟೆಡ್ ಬೈ ಗವರ್ನರ್ ವೈಲ್ ಫ್ರೇಮಿಂಗ್ ದ ರೂಲ್ಸ್ ಫಾರ್ ಅಪಾಯಿಂಟ್ಮೆಂಟ್ ಟು ಜುಡಿಷಿಯಲ್ ಸರ್ವಿಸಸ್ ಸ್ಟೇಟ್ ಅದರ್ ದೆನ್ ಡಿಸ್ಟ್ರಿಕ್ಟ್ ಜಡ್ಜ್. ಡಿಸ್ಟ್ರಿಕ್ಟ್ ಜಡ್ಜ್ಗಳನ್ನ ಹೊರತುಪಡಿಸಿ ಉಳಿದ ನೇಮಕಾತಿಗಳಿರುತ್ತಲ್ಲ, ಆ ನೇಮಕಾತಿಗಳನ್ನ ಹೇಗೆ ಮಾಡೋದು, ಯಾವ ರೀತಿ ನಿಯಮಗಳನ್ನ ಇಡೋದು ಅಂತ ಹೇಳಿ ರೂಲ್ಸ್ಗಳನ್ನ ಮಾಡುವಾಗ ಗವರ್ನರ್ ಅವರು ಸ್ಟೇಟ್ PCSCಯ ಸಲಹೆಯನ್ನು ಪಡೀತಾರೆ. ಓಕೆ, ಅದು ಗೊತ್ತಿರಲಿ, ಇದೊಂದು ವಿಶೇಷವಾದಂಥ ಪಾಯಿಂಟು, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಜಾಯಿಂಟ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳಿ. ಉದಾಹರಣೆಗೆ ನಮ್ಮ ಕರ್ನಾಟಕ ಇದೆ, ಪಕ್ಕದಲ್ಲಿ ಒಂದು ಯಾವುದು ತೆಲಂಗಾಣ ಇದೆ ಅಂತ ಅನ್ಕೋಣ. ಈ ಕರ್ನಾಟಕದಲ್ಲಿ KPSC ಇಲ್ಲ, ತೆಲಂಗಾಣದಲ್ಲಿ TPSC ಇಲ್ಲ ಅಂತ ಅನ್ಕೋಣ. ಇವರಿಬ್ಬರಿಗೂ ಸೇರಿಸಿ ಒಂದು ಕಮಿಟಿ ಮಾಡ್ಬೋದಾ, ಒಂದು UPSC ಥರ ಮಾಡ್ಬೋದಾ? ಹೌದು, ಮಾಡ್ಬೋದು. ಅದನ್ನು ಏನಂತ ಕರೀತಾರೆ? ಜಾಯಿಂಟ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರೀತಾರೆ. ಓಕೆ, ಇದು ಸಂವಿಧಾನದಲ್ಲಿ ಇದಕ್ಕೆ ಜಾಗ ಇಲ್ಲ, ಬಟ್ ಇದನ್ನು ಪಾರ್ಲಿಮೆಂಟ್ನ ಕಾಯ್ದೆ ಮುಖಾಂತರ ಮಾಡಿದ್ದಾರೆ. ಸೊ ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ. ಸ್ಟ್ಯಾಚ್ಯುಟರಿ ಅಂತ ಅಂದ್ರೇನು? ಶಾಸನಾತ್ಮಕ. ಅಂದರೆ ಇದು ಎಲ್ಲಾಗಿರುತ್ತೆ? ಪಾರ್ಲಿಮೆಂಟ್ನಲ್ಲಿ ಆಗಿರುತ್ತೆ. ಇದು ಪಾರ್ಲಿಮೆಂಟಲ್ಲಿ ಕಾಯ್ದೆ ಮುಖಾಂತರ ಆಗಿರುತ್ತೆ, ಸಂವಿಧಾನದಲ್ಲಿ ಬರೆದಿರಲ್ಲ ಇದ್ರ ಬಗ್ಗೆ. ಸಂವಿಧಾನದಲ್ಲಿ ಯಾವುದ್ರ ಬಗ್ಗೆ ಬರೆದಿರ್ತಾರೆ? ಈಗ ಹೇಳ್ತಾ ಇದ್ದೀನಿ ನೋಡಿ ನಾನು, UPSC KPSC ಇವೆಲ್ಲ ಸಂವಿಧಾನದಲ್ಲಿ ಬರೆದಿರುವಂಥದ್ದು. ಇದು ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸಂವಿಧಾನದಲ್ಲಿ ಇಲ್ಲ ಇದು. ಓಕೆ, ಹಾಗಾದರೆ ಇವ್ರನ್ನ ಯಾರು ನೇಮಕ ಮಾಡ್ತಾರೆ ಸರ್? ಜಾಯಿಂಟ್ ಪಬ್ಲಿಕ್ ಸರ್ವಿಷನ್ ಆಯ್ತು ಅನ್ಕೋಣ, ಈ ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಸೇರಿಸೋದು ಆಗಿದೆ. ಇವ್ರನ್ನ ಗವರ್ನರ್ ನೇಮಕ ಮಾಡಲ್ಲ, ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇವರ ಅಧಿಕಾರಾವಧಿ 6 ವರ್ಷ ಪ್ಲಸ್ ಅಥವಾ 62 ವರ್ಷದವರೆಗೆ. ಅರ್ಥ ಆಯ್ತಾ? ಇದು 3 ಪರ್ಫೆಕ್ಟ್ ಆಗಿರಬೇಕು. ಏನೇ ಕೇಳಿದ್ರು ನೀವು ಎಕ್ಸಾಮ್ನಲ್ಲಿ ಪರ್ಫೆಕ್ಟ್ ಆಗಿ ಬರೆದ್ರೆ ಯಶಸ್ವಿ ಆಗ್ತೀರಿ, ಸರಿನಾ? ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಎಲೆಕ್ಷನ್ ಕಮಿಷನ್ ಆ್ಯಂಡ್ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್. ಎಲೆಕ್ಷನ್ ಕಮಿಷನ್ ಆ್ಯಂಡ್ CAG ಇವರಿಬ್ಬರನ್ನ ನೋಡೋಣ, 2 ಸಂಸ್ಥೆಗಳನ್ನ. ಮತ್ತೆ ಈಗ ಈ ಮೇಲೆ 3 ನೋಡಿದ್ವಿ, ಆ 3ರಲ್ಲಿ 2 ಮಾತ್ರ ಸಂವಿಧಾನಾತ್ಮಕ. ಲಾಸ್ಟ್ನೇದು ಇತ್ತಲ್ಲ ಅದು ಸ್ಟ್ಯಾಚ್ಯುಟರಿ. ಈಗ 2ನೇದು ನೋಡ್ತಾ ಇದ್ದೀವಿ, ಎಲೆಕ್ಷನ್ ಕಮಿಷನ್ ಮತ್ತು CAG. ಬನ್ನಿ ನೋಡೋಣ ಹಾಗಾದರೆ ಇದರಲ್ಲಿ ಏನೇನಿದೆ ಅಂತ ಹೇಳಿ. ಒಂದನೇದು ಬಾಡಿ ಅಂತ ನೋಡಿದಾಗ ಎಲೆಕ್ಷನ್ ಕಮಿಷನ್ ಇದೆ, ಇಲ್ಲಿ EC. CAG ಶಾರ್ಟಾಗಿ ಕರಿತೀನಿ ನಾನು, ಪ್ರತಿ ಸಾರಿ ಉದ್ದುದ ಪದಗಳು ಬೇಡ. ಆರ್ಟಿಕಲ್ ಸಂವಿಧಾನದಲ್ಲಿ ನೋಡೋದಾದರೆ ಆರ್ಟಿಕಲ್ 324 ECಗೆ ಸಂಬಂಧಪಟ್ಟಿದೆ. ಆರ್ಟಿಕಲ್ 148ರಿಂದ 151ರವರೆಗೆ CAGಗೆ ಸಂಬಂಧಪಟ್ಟಿದೆ. ಸಂವಿಧಾನದ ಭಾಗ 15ರಲ್ಲಿ EC ಬಗ್ಗೆ ಇದೆ, ಸಂವಿಧಾನ 5ರಲ್ಲಿ CAG ಬಗ್ಗೆ ಕೊಡಲಾಗಿದೆ. ಅಪಾಯಿಂಟ್ಮೆಂಟ್ ಯಾರು ಮಾಡ್ತಾರೆ ಇವರಿಗೆ ಅಂತ ಬಂದಾಗ ಪ್ರೆಸಿಡೆಂಟ್ ಅವರು ನೇಮಕ ಮಾಡ್ತಾರೆ. ಯಾರನ್ನ? ಎಲೆಕ್ಷನ್ ಕಮಿಷನರ್ ಆಗಿರ್ಬೋದು, CAG ಆಗಿರ್ಬೋದು, ಇಬ್ಬರನ್ನು. ಕನ್ನಡದಲ್ಲಿ ಏನಂತ ಕರಿತೀವಿ? ಚುನಾವಣಾ ಆಯುಕ್ತರು. CAGಗೆ ಏನಂತ ಕರಿತೀವಿ ಕನ್ನಡದಲ್ಲಿ? ಮಹಾಲೇಖಪಾಲಕರು ಅಂತ ಕರಿತೀವಿ ಕನ್ನಡದಲ್ಲಿ. ಓಕೆ, ಮತ್ತು ಬೇರೆ ಪದಗಳು ಇದೆ, ನೀವು ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್, ಕ್ವಾಲಿಫಿಕೇಷನ್ ಇವ್ರಿಗೆ ಏನಿರಬೇಕು ಅಂತ ನೋಡಿದಾಗ ನಾಟ್ ಪ್ರೆಸ್ಕ್ರೈಬ್ಡ್ ಬೈ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ ಇವ್ರು ಹೀಗೆ ಇರಬೇಕು ಅಂತ ಎಲ್ಲೂ ಹೇಳಲಾಗಿಲ್ಲ.
ಕ್ವಾಲಿಫಿಕೇಷನ್ ಇವರಿಗೆ ಅಗತ್ಯ ಇಲ್ಲ. ಇದೆ, ಬಟ್ ಅದು ಸಂವಿಧಾನದಲ್ಲಿ ಬರೆದಿಲ್ಲ ಅಷ್ಟೇ. ನೆಕ್ಸ್ಟ್ ಮೆಂಬರ್ಸ್, ಹಾಗಾದರೆ ಯಾರು ಸದಸ್ಯರು ಇರ್ತಾರೆ ಅಂತ ನೋಡಿದಾಗ, ಅಥವಾ ಎಷ್ಟು ಜನ ಇರ್ತಾರೆ ಅಂತ ನೋಡಿದಾಗ, ಸ್ಟ್ರೆಂತ್ ನಾಟ್ ಸ್ಪೆಸಿಫೈಡ್ ಆನ್ ಡಿಸ್ಕ್ರಿಷನ್ ಆಫ್ ಪ್ರೆಸಿಡೆಂಟ್. ಓಕೆ, ಎಲೆಕ್ಷನ್ ಕಮಿಷನ್ಗೆ ಎಷ್ಟು ಜನ ಸದಸ್ಯರು ಇರಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ಬರೆಯಲಾಗಿಲ್ಲ. ಪ್ರೆಸಿಡೆಂಟ್ಗೆ ಬಿಟ್ಟಿದ್ದಾರೆ, ನೀವು ಎಷ್ಟು ಜನರಾದರೂ ಮಾಡ್ಕೊಳ್ಳಿ ಅಂತ ಹೇಳಿ. ಮೊದಲು ಒಬ್ಬರೇ ಇರ್ತಾಯಿದ್ರು. ಓಕೆ, ಸಾರಿ ಮೊದಲು ಬಹಳ ಜನ ಇರ್ತಾಯಿದ್ರು, ನಡುವೆ ಒಬ್ಬರೇ ಆಗಿದ್ದರು. ಈಗ ಮತ್ತೆ 3 ಜನ ಮೆಂಬರ್ ಇದ್ದಾರೆ. ಪ್ರಿಲಿಮ್ಸಲ್ಲಿ ಕೇಳಿದ್ರು ಒಂದು ಸಾರಿ ಇದನ್ನು, UPSC ಪ್ರಿಲಿಮ್ಸ್ನಲ್ಲಿ. ಸದ್ಯಕ್ಕೆ 3 ಜನ ಇದ್ದಾರೆ, ನೆನ್ಪಿಟ್ಕೊಳ್ಳಿ ಈ ಪಾಯಿಂಟನ್ನು. ಇನ್ನು CAG ಅಂತ ಬಂದಾಗ ಒಬ್ಬರೇ ಇರ್ತಾರೆ, ಹೆಡ್ ಮಹಾಲೆಕ್ಕ ಪರಿಶೋಧಕರು ಒಬ್ಬರೇ ಇರ್ತಾರೆ. ಚುನಾವಣಾ ಆಯುಕ್ತರು 3 ಜನ ಇರ್ತಾರೆ, ಅವರಲ್ಲಿ 2 ಸಹ ಆಯುಕ್ತರು ಇರ್ತಾರೆ, ಒಬ್ಬರು ಮುಖ್ಯ ಆಯುಕ್ತರು ಇರ್ತಾರೆ. ಓಕೆ, ಆ ರೀತಿ. ಇನ್ನು ಇವರಿಗೆ ಟೆನ್ಯೂರ್ ಮತ್ತು ಅಧಿಕಾರಾವಧಿ ಮತ್ತು ಸ್ಯಾಲರಿ, ಸಂಬಳ ಅಂತ ಬಂದಾಗ ನೋಡೋದಾದರೆ, ಕಂಡೀಷನ್ ಆಫ್ ಸರ್ವಿಸ್ ಟೆನ್ಯೂರ್ ಆಫ್ ಆಫೀಸ್ ಶಾಲ್ ಬಿ ಡಿಟರ್ಮೈನ್ಡ್ ಬೈ ಪ್ರೆಸಿಡೆಂಟ್. ಚುನಾವಣಾ ಆಯುಕ್ತರು ಇರ್ತಾರಲ್ಲ, ಇವರ ಒಂದು ಆ್ಯಕ್ಚುಲಿ ಇತ್ತೀಚೆಗೆ ಇದು ಬದಲಾಗಿದೆ ಚುನಾವಣಾ ಆಯುಕ್ತರದು ಅಲ್ವಾ. ಮೊದಲು ಪ್ರೆಸಿಡೆಂಟ್ ನಿರ್ಧಾರ ಮಾಡ್ತಾ ಇದ್ರು ಅದನ್ನೆಲ್ಲ, ಈಗ ಬಹುಶಃ ಕೇಂದ್ರ ಸರ್ಕಾರನೇ ನಿರ್ಧಾರ ಮಾಡ್ತಾ ಇದೆ. ಓಕೆ, ಯಾರು ಪ್ರೆಸಿಡೆಂಟ್ ಅಲ್ಲ, ಕೇಂದ್ರ ಸರ್ಕಾರನೇ ನಿರ್ಧಾರ ಮಾಡ್ತಾ ಇದೆ. ನೆಕ್ಸ್ಟ್, ಸ್ಯಾಲರಿ ಈಕ್ವಲ್ ಟು ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನ ಜಡ್ಜ್ ಇರ್ತಾರಲ್ಲ, ಅವರ ಒಂದು ಸ್ಯಾಲ್ರಿ ಇವ್ರಿಗೆ ಕೂಡ ಕೊಡಲಾಗುತ್ತೆ. 6 ವರ್ಷದಿಂದ 65 ವರ್ಷದವರೆಗೆ ಇವರಿಗೆ 6 ವರ್ಷ ಅಧಿಕಾರಾವಧಿ ಇರುತ್ತೆ, ಅಥವಾ 65 ವರ್ಷ ಲಾಸ್ಟ್ ಇವರಿಗೆ ಏಜ್ ಲಿಮಿಟ್. ಕಾನ್ಸ್ಟಿಟ್ಯೂಷನ್ ನಾಟ್ ಡಿಬಾರ್ಡ್ ಫ್ರಮ್ ಫರ್ದರ್ ಅಪಾಯಿಂಟ್ಮೆಂಟ್. ನೋಡಿ, UPSC SPSC ಅಂತ ಬಂದಾಗ ಇವರನ್ನು ಆ ಒಂದು ಹುದ್ದೆಯಿಂದ ಬೇರೆ ಹುದ್ದೆಗೆ ನೇಮಕ ಮಾಡೋ ಹಾಗಿರಲಿಲ್ಲ. ಸದಸ್ಯರಿದ್ದವರು ಅಧ್ಯಕ್ಷರಾಗ್ಬೋದಾಗಿತ್ತು, ಅಧ್ಯಕ್ಷರಾದ ನಂತರ ಅವ್ರು ಬೇರೆ ಹುದ್ದೆಗೆ ಹೋಗೋ ಹಾಗಿರಲಿಲ್ಲ. ಬಟ್ ಇಲ್ಲಿ ಹಾಗಿಲ್ಲ, ಅವರು ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದರೂ ಕೂಡ ನೆಕ್ಸ್ಟ್ ಟೈಮ್ ಅವ್ರನ್ನ ಬೇರೆ ಯಾವುದಾದ್ರೂ ಹುದ್ದೆಗೆ ಸರ್ಕಾರ ನೇಮಿಸ್ಬೋದು. ಅವ್ರನ್ನ UPSCಗೆ ತೊಗೊಳ್ಬೋದು, ಅಥವಾ ಮತ್ತೆ ಚುನಾವಣಾ ಆಯುಕ್ತರನ್ನಾಗಿ ಮುಂದುವರಿಸ್ಬೋದು, ಅಥವಾ ಅವ್ರನ್ನ CAG ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಅದಕ್ಕೆ ಇಲ್ಲಿ ಅವಕಾಶ ಇದೆ. ಓಕೆ, ನೆಕ್ಸ್ಟ್ ಇನ್ನು ಇವ್ರು ನೋಡೋಣ, CAG ಅವ್ರ ಬಗ್ಗೆ. ಇವರು ಸ್ಯಾಲರಿ, ಸರ್ವಿಸ್ ಆಗಿರ್ಬೋದು ಡಿಟರ್ಮೈನ್ಡ್ ಬೈ ಪಾರ್ಲಿಮೆಂಟ್. ನೋಡಿ, ಇಲ್ಲಿ ಪ್ರೆಸಿಡೆಂಟ್ ನಿರ್ಧಾರ ಮಾಡಿದರು ಚುನಾವಣಾ ಆಯುಕ್ತರನ್ನು, ಬಟ್ ಇಲ್ಲಿ ಪಾರ್ಲಿಮೆಂಟ್ ನಿರ್ಧಾರ ಮಾಡ್ತಾ ಇದೆ ಇವ್ರಿಗೆ ಸ್ಯಾಲರಿ ಎಷ್ಟು ಕೊಡಬೇಕು, ಇವ್ರ ಸರ್ವಿಸ್ ಕಂಡೀಷನ್ಗಳು ಏನೇನು ಇರಬೇಕಂತ ಹೇಳಿ ಸಂಸತ್ತು ನಿರ್ಧಾರ ಮಾಡ್ತಾ ಇದೆ. ಸಂಸತ್ ಅಂದರೆ ಯಾರು? ಪ್ರಧಾನಮಂತ್ರಿಗಳು, MP ಗಳು ಇವರೆಲ್ಲ ಇರ್ತಾರಲ್ಲ, ಅದು ಸಂಸತ್ತು. ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಪತಿಗಳು. ನೆಕ್ಸ್ಟ್, ಸ್ಯಾಲರಿ ಇಲ್ಲೂ ಕೂಡ ಯಾರು? ಸುಪ್ರೀಂ ಕೋರ್ಟ್ನ ಜಡ್ಜ್ಗೆ ಇರುವಷ್ಟೇ ಇರುತ್ತೆ. ಇಲ್ಲೂ 6 ವರ್ಷ 65 ವರ್ಷ ಇದೆ. ನಾಟ್ ಎಲಿಜಿಬಲ್ ಫಾರ್ ಫರ್ದರ್ ಅಪಾಯಿಂಟ್ಮೆಂಟ್ ಇನ್ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಸ್ಟೇಟ್. ಯಾವುದೇ ರಾಜ್ಯ ಸರ್ಕಾರದಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಇವರು ಈ ಹುದ್ದೆಯಿಂದ ಕೆಳಗಿಳಿದ ನಂತರ ನೇಮಕಾತಿ ಮಾಡೋ ಹಾಗಿಲ್ಲ ಇವರನ್ನು, CAGಯನ್ನು. ಅರ್ಥ ಆಯ್ತಾ? ಇಲ್ಲಿ ಚುನಾವಣಾ ಆಯುಕ್ತರನ್ನ ಮಾಡಬಹುದು, ಬಟ್ CAGಯನ್ನು ಮಾಡೋ ಹಾಗಿಲ್ಲ. ಈ ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್, ರೆಸಿಗ್ನೇಷನ್ ಇವ್ರು ಯಾರಿಗೆ ಕೊಡಬೇಕು? ಪ್ರೆಸಿಡೆಂಟ್ ಅವ್ರಿಗೇನೆ ಕೊಡ್ತಾರೆ. ಇಬ್ಬರು ಕೂಡ, ಚುನಾವಣಾ ಆಯುಕ್ತರೇ ಇರಲಿ, CAGನೇ ಇರಲಿ. ಇವ್ರನ್ನ ರಿಮೂವ್ ಮಾಡೋದು ಹೇಗೆ ಹಾಗಾದರೆ ನೋಡೋಣ. ಚೀಫ್ ಎಲೆಕ್ಷನ್ ಕಮಿಷನರ್ ಆ್ಯಂಡ್ CAG ಆರ್ ಪ್ರೊವೈಡೆಡ್ ವಿತ್ ದ ಸೆಕ್ಯೂರಿಟಿ ಆಫ್ ಟೆನ್ಯೂರ್. ಚೀಫ್ ಎಲೆಕ್ಷನರ್, ಮುಖ್ಯ ಚುನಾವಣಾ ಆಯುಕ್ತರಿರ್ತಾರೆ, 3 ಜನ ಇರ್ತಾರೆ ಅಂತ ಹೇಳಿದೆ. ಅವರಲ್ಲೊಬ್ಬರು ಮುಖ್ಯ ಚುನಾವಣಾ ಆಯುಕ್ತರಿರ್ತಾರೆ. ಅವ್ರನ್ನ ಹೇಗೆ ಬೇಕೋ ಹಾಗೆ ತೆಗೆಯೋ ಹಾಗಿಲ್ಲ. ಬಟ್ ಇಬ್ಬರು ಇರ್ತಾರಲ್ಲ, ಅವರನ್ನು ಚುನಾವಣಾ ಆಯುಕ್ತರ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ತೆಗೆದು ಹಾಕಬಹುದು. ಚುನಾವಣಾ ಆಯುಕ್ತರು, ಮುಖ್ಯ ಚುನಾವಣಾ ಆಯುಕ್ತರು ಇರ್ತಾರಲ್ವ, ಅವರ ಸಲಹೆ ಮೇಲೆಗೆ ಪಕ್ಕದಲ್ಲಿ ಇಬ್ಬರು ಇರ್ತಾರಲ್ಲ, ಅವ್ರನ್ನ ತೆಗೆದು ಹಾಕಿಬಿಡ್ಬೋದು. ಬಟ್ ಈ ಮುಖ್ಯ ಚುನಾವಣಾ ಆಯುಕ್ತರನ್ನ ಮತ್ತು CAG ಅವರನ್ನ ಅಷ್ಟು ಬೇಗ ತೆಗೆಯೋಕೆ ಆಗಲ್ಲ. ಅದಕ್ಕೊಂದು ರೂಲ್ಸ್ ಇದೆ. ಹೇಗಂದರೆ, ರಿಮೂವಲ್ ಈಸ್ ಇನ್ ದ ಸೇಮ್ ಮ್ಯಾನರ್ ಆ್ಯಂಡ್ ಆನ್ ದ ಸೇಮ್ ಗ್ರೌಂಡ್ಸ್ ಆ್ಯಸ್ ಅ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್. ಅಂದರೆ ಸುಪ್ರೀಂ ಕೋರ್ಟ್ನ ಜಡ್ಜ್ ಅವರನ್ನು ಹೇಗೆ ರಿಮೂವ್ ಮಾಡಲಾಗುತ್ತೋ ಹಾಗೆ ಇವರನ್ನು ಕೂಡ ರಿಮೂವ್ ಮಾಡಬೇಕು. ಅಂದರೆ ಅದರ ಅರ್ಥ ಏನಂದರೆ, ರಿಮೂವ್ಡ್ ಬೈ ದ ಪ್ರೆಸಿಡೆಂಟ್ ಅವ್ರು ರಿಮೂವ್ ಮಾಡ್ತಾರೆ. ಯಾವಾಗ? ಆನ್ ದ ಬೇಸಿಸ್ ಆಫ್ ರೆಸೊಲ್ಯೂಷನ್ ಪಾಸ್ಡ್ ಬೈ ದ ಬೋತ್ ದ ಹೌಸಸ್. ಎರಡೂ ಸದನಗಳಲ್ಲಿ, ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ರೆಸೊಲ್ಯೂಷನ್ ಪಾಸ್ ಆಗಬೇಕು, ಅಂದರೆ ನಿರ್ಣಯ ಪಾಸ್ ಆಗಬೇಕು ವಿತ್ ಸ್ಪೆಷಲ್ ಮೆಜಾರಿಟಿ, ವಿಶೇಷ ಬಹುಮತದೊಂದಿಗೆ. ಆನ್ ದ ಗ್ರೌಂಡ್ ಆಫ್ ಪ್ರೊವೈಡೆಡ್ ಮಿಸ್ಬಿಹೇವಿಯರ್ ಆರ್ ಇನ್ಕೆಪಾಸಿಟಿ, ದುರ್ವರ್ತನೆ ಅಥವಾ ಇನ್ಕೆಪಾಸಿಟಿ, ಅಸಮರ್ಥತೆ ಆಧಾರದಲ್ಲಿ ರೆಸೊಲ್ಯೂಷನ್ ಪಾಸ್ ಆಗಬೇಕು. ಅದು ಅಲ್ಲಿ ಪಾಸಾಗಿ ಯಾವ ವಿಶೇಷವಾಗಿ ಪಾಸ್ ಆಗಬೇಕು ಅಂದರೆ ಬಹುಮತ ಸಿಗಬೇಕು. ವಿಶೇಷ ಬಹುಮತ ಅಂದರೆ 2/3 ಏನೋ ಬರುತ್ತೆ, ಅದು ಅಲ್ವಾ? ಪಾಲಿಟಿನಲ್ಲಿ ಚೆಕ್ ಮಾಡೋಣ ಅದನ್ನು. ಆಗ ಪ್ರೆಸಿಡೆಂಟ್ ಅವ್ರು ಸಹಿ ಮಾಡಿದ್ರೆ ಅದು ಒಪ್ಪಿಗೆ ಆಗುತ್ತೆ. ಹಿ ಡಸ್ ನಾಟ್ ಹೋಲ್ಡ್ ಆಫೀಸ್ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್. ಅಂದರೆ ಇವರು ಉದಾಹರಣೆಗೆ ಮುಖ್ಯ ಚುನಾವಣಾ ಆಯುಕ್ತರನ್ನು ಅಥವಾ ಯಾರು ಈ CAG ಅವರನ್ನು ಪ್ರೆಸಿಡೆಂಟ್ ಅವರಿಗೆ ಮನಸ್ಸು ಬಂದ ಹಾಗೆ ತೆಗೆದು ಹಾಕೋಕೆ ಬರೋದಿಲ್ಲ. ಸೊ ಅದು ಒಂದಕ್ಕೊಂದು ಪ್ರೊಸೀಜರ್ ಇದೆ ಅಲ್ವಾ? ಅದು ನಿಮಗೆ ಗೊತ್ತಿರಬೇಕು ಇಲ್ಲಿ. ನೆಕ್ಸ್ಟ್, ಮಿಸ್ಲೇನಿಯಸ್ ಅಂತ ಬಂದಾಗ, ಮೆಂಬರ್ಸ್ ಕ್ಯಾನ್ ಬಿ ರಿಮೂವ್ಡ್ ಆನ್ ರೆಕಮೆಂಡೇಷನ್ ಆಫ್ ಚೀಫ್ ಎಲೆಕ್ಷನ್ ಕಮಿಷನ್. ಓಕೆ, ಏನು ಮುಖ್ಯ ಚುನಾವಣಾ ಇದಿಷ್ಟೇ, ಇದು ಚುನಾವಣಾ ಆಯುಕ್ತ ECಗೆ ಸಂಬಂಧಪಟ್ಟಿರೋದು. ಇದು CAG ಖಾಲಿ ಇದೆ ಇಲ್ಲಿ ಪೋಸ್ಟ್. ಓಕೆ, ಮುಖ್ಯ ಚುನಾವಣಾ ಆಯುಕ್ತರು ಸಲಹೆ ಕೊಟ್ಟರೆ ಅಕ್ಕಪಕ್ಕದ ಚುನಾವಣಾ ಆಯುಕ್ತರನ್ನು ತೆಗೆದು ಹಾಕಿಬಿಡ್ಬೋದು. ಅಡ್ವೈಸ್
ಪ್ರೆಸಿಡೆಂಟ್ ಆ್ಯಂಡ್ ಗವರ್ನರ್ ಆನ್ ಮ್ಯಾಟರ್ಸ್ ಆಫ್ ಡಿಸ್ಕ್ವಾಲಿಫಿಕೇಶನ್ ಆಫ್ MP ಆ್ಯಂಡ್ MLA ರೆಸ್ಪೆಕ್ಟಿವ್ಲಿ. ಇದೇನು ಮಾಡುತ್ತಂದರೆ ಚುನಾವಣಾ ಆಯುಕ್ತರಿರ್ತಾರಲ್ಲ ಇವರು ಗವರ್ನರ್ ಮತ್ತು ರಾಷ್ಟ್ರಪತಿಗಳಿಗೆ MP ಮತ್ತು MLAಗಳ ಡಿಸ್ಕ್ವಾಲಿಫಿಕೇಷನ್ ಅನರ್ಹತೆ ಬಗ್ಗೆ ಸಲಹೆಗಳನ್ನು ಕೊಡ್ತಾ ಇರ್ತಾರೆ. ಅರ್ಥ ಆಯ್ತಾ ಇದು? ಇಲ್ಲಿ ನಾವೇನು ಕಲ್ತ್ಕೊಂಡ್ವಿ, ಚುನಾವಣಾ ಆಯೋಗ ಮತ್ತು CAG ಅವ್ರ ಬಗ್ಗೆ ತಿಳ್ಕೊಂಡ್ವಿ. ಓಕೆ, ಮುಂದಕ್ಕೆ ಹೋಗೋಣ. ನ್ಯಾಷನಲ್ ಕಮಿಷನ್ ಫಾರ್ SCs, STs ಆ್ಯಂಡ್ BCs ಬ್ಯಾಕ್ವರ್ಡ್ ಕ್ಲಾಸಸ್, ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್, ಬ್ಯಾಕ್ವರ್ಡ್ ಕ್ಲಾಸ್, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗಗಳು. ಇವುಗಳಿಗೂ ಕೂಡ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇದೆ, ಅಂದರೆ ಸಂವಿಧಾನಾತ್ಮಕವಾದಂತಹ ಹುದ್ದೆಗಳನ್ನು ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಬನ್ನಿ ಅವುಗಳ ಬಗ್ಗೆನೂ ತಿಳ್ಕೊಳ್ಳೋಣ. ಮೊದಲೇದು ನೋಡೋಣ. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಇಲ್ಲಿದೆ, ಇವ್ರಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ಇಲ್ಲಿದೆ. ತುಂಬ ಚೆನ್ನಾಗಿದೆ ಇದು, ನೋಡೋಣ ಹೇಗಿದೆ ಅಂತ ಹೇಳಿ. ಆರ್ಟಿಕಲನ್ನು ನೋಡೋದಾದರೆ ಮೊದಲನೇದಾಗಿ ಒರಿಜಿನಲಿ ಸ್ಪೆಷಲ್ ಆಫೀಸರ್ ಫಾರ್ SC ಆ್ಯಂಡ್ ST ಲೇಟರ್ ಇನ್ 1978 ಥ್ರೂ ರೆಸೊಲ್ಯೂಷನ್ ನಾನ್ ಸ್ಟ್ಯಾಚ್ಯುಟರಿ ಮಲ್ಟಿ ಮೆಂಬರ್ ಕಮಿಷನ್. ಓಕೆ, 1978ರಲ್ಲೇ ಒಬ್ಬ ಆಫೀಸರ್ನ ಮಾಡಿದರು, ಬಟ್ ಸ್ಟ್ಯಾಚ್ಯುಟರಿ ಇರಲಿಲ್ಲ, ಅದು ಶಾಸನಾತ್ಮಕವಾಗಿರಲಿಲ್ಲ, ಸುಮ್ಮನೆ ಪ್ರಧಾನಮಂತ್ರಿಗಳು ಹೇಳಿಬಿಟ್ಟಿದ್ರು, ಮಾಡಿಬಿಟ್ಟಿದ್ರು. ನೆಕ್ಸ್ಟ್ 1990ರಲ್ಲಿ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಥ್ರೂ 65th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆ್ಯಂಡ್ ಇನ್ 2003 ಸೆಪ್ರೇಟೆಡ್ NCSC SC/ST ಥ್ರೂ 89th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಓಕೆ, 1978ರಲ್ಲೇ ಈ ಹುದ್ದೆ ಕ್ರಿಯೇಟ್ ಆಗಿದೆ, ಬಟ್ ಆಗ ಆಫೀಸರ್ಗಳು ಮಾತ್ರ ಇದ್ರು, ಅವರು ಯಾವುದೇ ಶಾಸನಾತ್ಮಕ ಹುದ್ದೆ ಇರಲಿಲ್ಲ, ಅದು ಜಸ್ಟ್ ಒಂದು ಆಫೀಸರ್ ಅಷ್ಟೇ. 1990ರಲ್ಲಿ ಏನು ಮಾಡಿದರು, ಸಂವಿಧಾನಾತ್ಮಕ ಹುದ್ದೆಯನ್ನಾಗಿ ಮಾಡಿದ್ರು ಅದನ್ನು, ಅಂದರೆ ಸಂವಿಧಾನದಲ್ಲಿ ಬರೆದ್ರು ಅದ್ರ ಬಗ್ಗೆ 65ನೇ ತಿದ್ದುಪಡಿ ಮುಖಾಂತರ. ಆಮೇಲೆ 2003ರಲ್ಲಿ ಏನು ಮಾಡಿದ್ರು ಅಂದರೆ, ಮೊದಲು SC/ST ಎರಡು ಸೇರಿನೇ ಇತ್ತು, 2003ರಲ್ಲಿ ವಿಭಾಗ ಮಾಡಿದ್ರು. ಎಷ್ಟನೇ ತಿದ್ದುಪಡಿ ಮುಖಾಂತರ? 89ನೇ ತಿದ್ದುಪಡಿ ಮುಖಾಂತರ ಶೆಡ್ಯೂಲ್ಡ್ ಕಾಸ್ಟ್ಗೊಂದು ಕಮಿಷನ್ ಬೇರೆ ಮಾಡಿದ್ರು, ಶೆಡ್ಯೂಲ್ಡ್ ಟ್ರೈಬ್ಗೊಂದು ಕಮಿಷನ್ನ ಪ್ರತ್ಯೇಕ ಮಾಡಿದ್ರು. ಇವೆಲ್ಲ ಗೊತ್ತಿರಬೇಕು, ಪ್ರಿಲಿಮ್ಸಲ್ಲಿ ಕೇಳ್ತಾರೆ, ಪ್ರಿಲಿಮ್ಸಲ್ಲಿ ಇಂಥದನ್ನೇ ಕೇಳೋದವರು. ನೆಕ್ಸ್ಟ್, ಹಾಗಾದರೆ ಈ ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ ಬಂದಾಗ, BC ಅವ್ರದ್ದು ಬ್ಯಾಕ್ವರ್ಡ್ ಕ್ಲಾಸ್ಗಳು ಬಂದಾಗ ಒರಿಜಿನಲಿ ಸ್ಟ್ಯಾಚ್ಯುಟರಿ ಬಾಡಿ ಆಗಿತ್ತು ಅದು ಮೊದಲು, ಅಂದರೆ ಶಾಸನಾತ್ಮಕ ಒಂದು ಸಂಸ್ಥೆ ಆಗಿತ್ತು. ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸನ್ನು 2018ರಲ್ಲಿ ಕೊಡಲಾಗಿದೆ, 102ನೇ ಸಂವಿಧಾನ ತಿದ್ದುಪಡಿ ಮುಖಾಂತರ ಕೊಡಲಾಗಿದೆ. ಗೊತ್ತಾಯ್ತಾ? ಇವು ನೆನ್ಪಿಟ್ಕೊಳ್ಬೇಕು, 89ನೇ ತಿದ್ದುಪಡಿ, 65ನೇ ತಿದ್ದುಪಡಿ, 102ನೇ ತಿದ್ದುಪಡಿ. ಗೊತ್ತಾಯ್ತಾ? ಕೇಳ್ತಾರೆ. ಆರ್ಟಿಕಲ್ಗಳ ಬಗ್ಗೆ ಬಂದರೆ ಆರ್ಟಿಕಲ್ 338, ಆರ್ಟಿಕಲ್ 338A. ಓಕೆ, ಇವೇನು ಮಾಡುತ್ತೆ, ಪಾರ್ಟ್ 16, ಇಲ್ಲೂ ಕೂಡ ಪಾರ್ಟ್ 16 ಇದೆ. ಆರ್ಟಿಕಲ್ 338B ಇದೆ, ಆರ್ಟಿಕಲ್ ಪಾರ್ಟ್ 16 ಇದೆ. ಎಲ್ಲ ಆರ್ಟಿಕಲ್ 338 ಸಮೀಪನೇ ಇದೆ ಅಕ್ಕಪಕ್ಕ. ಇವನ್ನೆಲ್ಲ ಕೇಳಲ್ಲ UPSC ಅವರು. ಆರ್ಟಿಕಲ್ ಬಗ್ಗೆ ಕೇಳೋದು ತುಂಬ ಕಡಿಮೆ, ಅಪರೂಪ, ಅತ್ಯಂತ ಅಪರೂಪ. ಓಕೆ, ಅವುಗಳ ಬಗ್ಗೆ ಅಷ್ಟು ತಿಳ್ಕೊಂಡು ಇಟ್ಕೊಳ್ಳಿ. ಇನ್ನು ಅಪಾಯಿಂಟ್ಮೆಂಟ್ ಅಂತ ಬಂದರೆ, ಓಕೆ, ಯಾರು ಸರ್ ಇವರನ್ನು ಅಪಾಯಿಂಟ್ಮೆಂಟ್ ಮಾಡೋದು ಅಂತ ಬಂದರೆ, ಪ್ರೆಸಿಡೆಂಟ್ ಅವರು ಡೈರೆಕ್ಟಾಗಿ ನೇಮಕ ಮಾಡ್ತಾರೆ, ಪ್ರಧಾನಮಂತ್ರಿಗಳ ಸಲಹೆ ಕೊಟ್ಟಿರ್ತಾರೆ, ನೇರವಾಗಿ ಅಪಾಯಿಂಟ್ಮೆಂಟ್ ಮಾಡಲಾಗುತ್ತೆ. ಮೆಂಬರ್ಸ್ ಯಾರ್ಯಾರು ಇರ್ತಾರೆ ಅಂತ ಬಂದಾಗ, ಇಲ್ಲಿ ಸದಸ್ಯರು ಒಬ್ಬರು ಚೇರ್ಪರ್ಸನ್ ಇರ್ತಾರೆ, ಒಬ್ಬರು ವೈಸ್ ಚೇರ್ಪರ್ಸನ್ ಇರ್ತಾರೆ, ಮತ್ತು 3 ಜನ ಸದಸ್ಯರು ಇರ್ತಾರೆ. ಟೋಟಲ್ 5 ಜನರ ಬಾಡಿಗಳಿವು, 5 ಜನ ಇರ್ತಾರೆ ಇದರಲ್ಲಿ, ನೆನಪಿರ್ಬೇಕು ನಿಮಗೆ. ಟೆನ್ಯೂರ್ ಅಂತ ಬಂದಾಗ, ಅಧಿಕಾರ ಅಂತ ಬಂದಾಗ, ಟೆನ್ಯೂರ್ ಆ್ಯಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್ ಡಿಟರ್ಮೈನ್ ಬೈ ಪ್ರೆಸಿಡೆಂಟ್ ಅವರೇ ನಿರ್ಧಾರ ಮಾಡ್ತಾರೆ, ಇವರಿಗೆ ಅಧಿಕಾರಾವಧಿ ಎಷ್ಟಿರಬೇಕು ಮತ್ತು ಇವರ ಹುದ್ದೆಗಳ ಏನೇನು ಸೇವೆಗಳನ್ನ ಕೊಡಬೇಕು ಇವರು ಅಂತ ಹೇಳಿ. ಸಾಮಾನ್ಯವಾಗಿ ನೋಡಿದ್ರೆ 3 ವರ್ಷ ಇರ್ತಾರೆ, ಬಟ್ ಹಾಗೇನು 3 ವರ್ಷ ಅಂತ ನೆನ್ಪಿಟ್ಕೊಳ್ಳಿಕ್ಕೆ ಹೋಗಬೇಡಿ, ಪ್ರೆಸಿಡೆಂಟ್ ಅವರೇ ನಿರ್ಧಾರ ಮಾಡ್ತಾರೆ. ನೆಕ್ಸ್ಟ್, ಇನ್ನು ಮಿಸ್ಲೇನಿಯಸ್ ಅಂತ ನೋಡೋದಾದರೆ, ಇದು SC, ಇದು ST, ಇದು ಬ್ಯಾಕ್ವರ್ಡ್ ಕ್ಲಾಸ್ಗಳ ಬಗ್ಗೆ ವಿಶೇಷ ಪಾಯಿಂಟ್ಸ್ ಇದೆ, ನೋಡ್ಕೊಳ್ಳೋಣ. ಇಟ್ ಹ್ಯಾಸ್ ಪವರ್ ಆಫ್ ಸಿವಿಲ್ ಕೋರ್ಟ್ ಇನ್ ಸರ್ಟೆನ್ ಮ್ಯಾಟರ್ಸ್. ನೋಡಿ, ಈ ಕಮಿಷನ್ಗೆ ಏನದು ನ್ಯಾಷನಲ್ ಕಮಿಷನ್ ಫಾರ್ SC ಅಂತ ಬಂದಾಗ ಸಿವಿಲ್ ಕೋರ್ಟ್ನ ಅಧಿಕಾರ ಇದೆ, ಅಂದರೆ ಯಾರಾದರೂ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆಯನ್ನು ಕೂಡ ಕೊಡ್ಬೋದು, ಇದು ಜೈಲಿಗೆ ಕೂಡ ಕಳಿಸ್ಬೋದು. ಅದು ಕೂಡ ನೋಡಿ, STನೂ ಕೂಡ ಪವರ್ ಆಫ್ ಸಿವಿಲ್ ಕೋರ್ಟ್ ಇದೆ, STಗೂ ಕೂಡ. ನೆಕ್ಸ್ಟ್, ಇದು ಕೂಡ BC, ಇದು ಕೂಡ ಸಿವಿಲ್ ಕೋರ್ಟ್ನ ಪವರ್ ಇದೆ, ಇದಕ್ಕೂ ಕೂಡ. ಆಮೇಲೆ SCಗೆ ಬಂದರೆ ಡಿಸ್ಚಾರ್ಜ್ ಸಿಮಿಲರ್ ಫಂಕ್ಷನ್ಸ್ ವಿತ್ ರಿಗಾರ್ಡ್ ಟು ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ. ಕೆಲವೊಂದು ಆಂಗ್ಲೋ ಇಂಡಿಯನ್ ಕಮ್ಯುನಿಟಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಮಾನವಾದಂತಹ ಹುದ್ದೆಗಳ ಕೆಲಸಗಳನ್ನ ಇವರು ಕೂಡ ಕೊಡಲಾಗಿದೆ. ಅಂದರೆ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿಗೆ ಸಂಬಂಧಪಟ್ಟಂಥ ಕೆಲವೊಂದು ಜವಾಬ್ದಾರಿಗಳನ್ನ ಇದರಲ್ಲಿ ಸೇರಿಸಲಾಗಿದೆ. SC ಕಮಿಷನರ್ಗೆ ಅವರಿಗೆ ಅಧಿಕಾರ ಕೊಡಲಾಗಿದೆ. ಅವ್ರದ್ದು ಏನಾದರೂ ಸಮಸ್ಯೆ ಬಂದರೆ ಅವರು ಕೂಡ ಇಲ್ಲೇ ಮನವಿಯನ್ನು ಸಲ್ಲಿಸಬೇಕು. ನೆಕ್ಸ್ಟ್, ಮಿಜರ್ಸ್ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ಪೆಸಾ ಆ್ಯಕ್ಟ್ 1996. ಈ ST ಕಮಿಷನ್ ಇದೆಯಲ್ಲ, 1996ರ ಪೆಸಾ ಆ್ಯಕ್ಟ್ ಅಂತ ಬರುತ್ತೆ. ಓಕೆ, ಅಂದರೆ ಈ ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾಸ್ ಅಂತ ಬರುತ್ತೆ. ಪಾಲಿಟಿಕಲ್ ಇವಾಗ ನಾವು ಕಲಿತೀವಿ ಅದನ್ನೇನು ಮಾಡಲಾಗಿದೆ, ಇಲ್ಲಿ ST ಅವರಿಗೆ ಕೊಡಲಾಗಿದೆ ಆ ಒಂದು ಜವಾಬ್ದಾರಿಯನ್ನು. ST ಕಮಿಷನ್ ಅವರಿಗೆ, ST ಅವರಿಗೆಲ್ಲ, ST ಕಮಿಷನ್ಗೆ. ನೆಕ್ಸ್ಟ್, ಮಿಜರ್ಸ್ ಟು ಬಿ ಟೇಕನ್ ಟು ರೆಡ್ಯೂಸ್ ಆ್ಯಂಡ್ ಅಲ್ಟಿಮೇಟ್ಲಿ ಎಲಿಮಿನೇಟ್ ದ
ಪ್ರಾಕ್ಟೀಸ್ ಆಫ್ ಶಿಫ್ಟಿಂಗ್ ಕಲ್ಟಿವೇಷನ್ ಬೈ ಟ್ರೈಬಲ್. ಇಲ್ಲಿ ಶಿಫ್ಟಿಂಗ್ ಕಲ್ಟಿವೇಷನ್ ಅಂತ ಬರುತ್ತೆ, ಜುಮ್ ಕಲ್ಟಿವೇಷನ್ ಅಂತಲೂ ಕೂಡ ಕರೀತಾರೆ. ಕಾಡುಗಳಲ್ಲಿ ಏನು ಮಾಡ್ತಾರೆ, ಒಂದೊಂದು ಸಾರಿ ಬೆಳೆ ಬೆಳೀತಾರೆ, ಅಲ್ಲಿ ಬೆಳೆ ಬೆಳೆದ ನಂತರ ಮತ್ತೊಂದು ಜಾಗದಲ್ಲಿ ಹೋಗಿ ಮರಗಳನ್ನೆಲ್ಲ ಕಡಿದು ಮತ್ತೆ ಹಳ್ಳಿ ಬೆಳೆಗಳನ್ನ ಬೆಳೀತಾರೆ. ಇದನ್ನು ತಡೆಯೋದು ಕೂಡ ಇದರ ಒಂದು ಉದ್ದೇಶ ಆಗಿದೆ. ನೆಕ್ಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಂತ ಬಂದಾಗ ಇಲ್ಲಿ ಇದೇ ಗೊತ್ತಾಗ್ತಾ ಇದೆಯಲ್ಲ, ಪಾರ್ಟಿಷನ್ ಇದೆಯಲ್ಲಿ, ಮತ್ತು ನಿಮ್ಗೆ ಗೊತ್ತಿರಬೇಕು. ನೀವೇನು ಮಾಡಿ, ನೋಟ್ಸ್ ಪ್ರಿಂಟ್ ತೊಗೊಂಡೆ ಇದನ್ನು ಕ್ಲಾಸಸ್ ಕೇಳಿ, ತುಂಬ ಈಸಿ ಆಗುತ್ತೆ ಮಾರ್ಕ್ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟ್, ಪಾರ್ಟಿಸಿಪೇಟ್ ಆ್ಯಂಡ್ ಅಡ್ವೈಸ್ ಆನ್ ದ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್. ಇವ್ರದ್ದೇನು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರ ಅವ್ರನ್ನ ಮುಂತರೋಕೆ ಇವರು ಪ್ರಯತ್ನ ಪಡ್ತಾರೆ. ಇನ್ನು ರಿಪೋರ್ಟ್ಸ್ ಅಂತ ಬಂದಾಗ ಪ್ರೆಸೆಂಟ್ಸ್ ಆ್ಯಂಡ್ ಆ್ಯನ್ಯುವಲ್ ರಿಪೋರ್ಟ್ ಟು ಪ್ರೆಸಿಡೆಂಟ್. ಓಕೆ, ಇವರು ಕೂಡ ಪ್ರೆಸಿಡೆಂಟ್ಗೆ ರಿಪೋರ್ಟ್ ಕೊಡ್ತಾರೆ. ಹಿಂದೆ ಯಾರು ಕೊಟ್ಟಿದ್ರು, UPSC ಇವರು ಕೂಡ ಕೊಡ್ತಾ ಇದ್ರು. ಆಮೇಲೆ ದ ಪ್ರೆಸಿಡೆಂಟ್ ಪ್ಲೇಸಸ್ ಆಲ್ ಸಚ್ ರಿಪೋರ್ಟ್ಸ್ ಬಿಫೋರ್ ಪಾರ್ಲಿಮೆಂಟ್, ಆಲ್ಸೋ ಫಾರ್ವರ್ಡ್ಸ್ ಎನಿ ರಿಪೋರ್ಟ್ ಟು ದ ಕಮಿಷನ್ ಪರ್ಟೈನಿಂಗ್ ಟು ದ ಸ್ಟೇಟ್ ಗವರ್ಮೆಂಟ್ಸ್ ಟು ದ ಸ್ಟೇಟ್ ಗವರ್ನರ್. ದ ಗವರ್ನರ್ ಪ್ಲೇಸಸ್ ಇಟ್ ಬಿಫೋರ್ ದ ಸ್ಟೇಟ್ ಲೆಜಿಸ್ಲೇಚರ್. ಅಂದರೆ ಪಾರ್ಲಿಮೆಂಟ್ ಕೂಡ ಮುಂದೆ ಇಡಲಾಗುತ್ತೆ. ಕೆಲವೊಂದು ಸಾರಿ ಈ ಕಮಿಷನ್ ಅವರು ರಾಜ್ಯಗಳ ಸಂಬಂಧಪಟ್ಟಾಗೆ ಸರ್ವೆ ಮಾಡಿರ್ತಾರೆ, ರಿಪೋರ್ಟ್ ಮಾಡಿರ್ತಾರೆ, ಅದನ್ನು ರಾಷ್ಟ್ರಪತಿಗಳಿಗೆ ಕೊಡ್ತಾರೆ. ರಾಷ್ಟ್ರಪತಿಗಳು ಅದನ್ನು ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂಥ ರಾಜ್ಯಪಾಲರಿಗೆ ಹಸ್ತಾಂತರಿಸ್ತಾರೆ. ಅರ್ಥ ಆಯ್ತಾ? ಸೊ ಇಲ್ಲಿವರೆಗೂ ನಾವೇನೇನು ಸ್ಟಡಿ ಮಾಡಿದ್ವಿ, UPSC ಬಗ್ಗೆ ತಿಳ್ಕೊಂಡ್ವಿ, ಅಂದರೆ SPSC ಬಗ್ಗೆ ಅಂದರೆ KPSC ಬಗ್ಗೆ ತಿಳ್ಕೊಂಡ್ವಿ, ಪ್ಲಸ್ ಅಲ್ಲೇ JPSC ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ, ಫೈನಾನ್ಸ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಬಗ್ಗೆ ತಿಳ್ಕೊಂಡ್ವಿ, CAG ಬಗ್ಗೆ ತಿಳ್ಕೊಂಡ್ವಿ. ಇಲ್ಲಿ SC ST BC ಬಗ್ಗೆ ಅಂದರೆ 1 2 3 4 5 6 7 ಒಟ್ಟು 7 ಸಂವಿಧಾನಾತ್ಮಕ ಸಂಸ್ಥೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. JPSC ಸಂವಿಧಾನಾತ್ಮಕ ಅಲ್ಲ, ಅದು ಸ್ಟ್ಯಾಚ್ಯೂಟರಿ. ಓಕೆ, ಗೊತ್ತಿರಬೇಕು. ಟೋಟಲ್ 7 ಕಲ್ತಿದ್ದೀವಿ. ಮುಂದೆ ನೋಡೋಣ ಬನ್ನಿ. ನೆಕ್ಸ್ಟ್, ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆ್ಯಂಡ್ ಅಡ್ವೊಕೇಟ್ ಜನರಲ್ ಆಫ್ ಇಂಡಿಯಾ ಅಂತ ಬರ್ತಾರೆ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆ್ಯಂಡ್ ಅಡ್ವೊಕೇಟ್ ಜನರಲ್ ಆಫ್ ಇಂಡಿಯಾ ಇದು ಕೂಡ ಸಂವಿಧಾನಾತ್ಮಕ ಹುದ್ದೆಗಳು. ಬನ್ನಿ ಹಾಗಾದರೆ ಏನಿದೆ ನೋಡೋಣ. ಬಾಡಿಗಳು: ಅಟಾರ್ನಿ ಜನರಲ್, ಅಡ್ವೊಕೇಟ್ ಜನರಲ್. ಅಟಾರ್ನಿ ಜನರಲ್ ಎಲ್ಲಿರ್ತಾರೆ? ದೆಹಲಿಯಲ್ಲಿರ್ತಾರೆ. ಅಡ್ವೊಕೇಟ್ ಜನರಲ್ ಎಲ್ಲಿರ್ತಾರೆ? ಆಯಾ ರಾಜ್ಯಗಳ ಹೈಕೋರ್ಟ್ಗಳಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ವಾದ ಮಂಡಿಸ್ತಾರೆ. ಉದಾಹರಣೆ ಬೆಂಗಳೂರು ಅಂತ ಅಂದ್ಕೊಳ್ಳೋಣ. ಆರ್ಟಿಕಲ್ ಬಗ್ಗೆ ನೋಡೋದಾದರೆ ಇದು ದೆಹಲಿಯಲ್ಲಿರೋರು 76ನೇ ಆರ್ಟಿಕಲ್ ಪ್ರಕಾರ ಇದ್ದಾರೆ, ಪಾರ್ಟ್ 5ನಲ್ಲಿ ಬರ್ತಾರೆ. ಇವರು 165 ಪಾರ್ಟ್ ಸಂವಿಧಾನದ ಭಾಗ 6ರಲ್ಲಿ ಇವರು ಕಂಡು ಬರ್ತಾರೆ. ಅಪಾಯಿಂಟ್ಮೆಂಟ್, ನೇಮಕಾತಿ ಅಂತ ಬಂದಾಗ ಅಟಾರ್ನಿ ಜನರಲ್ ಅವರನ್ನು ಪ್ರೆಸಿಡೆಂಟ್ ಅವರು ನೇಮಕ ಮಾಡ್ತಾರೆ. ಅಡ್ವೊಕೇಟ್ ಜನರಲ್ ಅವರನ್ನು ಗವರ್ನರ್ ಅವರು ನೇಮಕ ಮಾಡ್ತಾರೆ. ಕ್ವಾಲಿಫಿಕೇಷನ್ ಇವ್ರದ್ದು ಏನು ಸರ್? ಮತ್ತು ನೇಮಕಾತಿ ಅಂತ ಹೇಳಿದ್ನಲ್ಲ, ಅಟಾರ್ನಿ ಜನರಲ್ನ ನೇಮಕ ಮಾಡೋಕ್ಕೆ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗೆ ಸಲಹೆ ಕೊಡ್ತಾರೆ ಅಲ್ಲೇ ದೆಹಲಿನಲ್ಲಿ. ಇಲ್ಲಿ ರಾಜ್ಯದಲ್ಲಿ ಬಂದರೆ ಮುಖ್ಯಮಂತ್ರಿಗಳು ಸಲಹೆ ಕೊಡ್ತಾರೆ ಇವ್ರನ್ನ ಮಾಡಿ. ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ, ಯಾವ ವಕೀಲರು ಆ ಸರ್ಕಾರದ ಪರ ಇರ್ತಾರಲ್ಲ ಅವ್ರನ್ನೇ ನೇಮಕ ಮಾಡ್ಕೊಳ್ತಾರೆ ಅವರು. ಅಂದರೆ ಮತ್ತು ಸರ್ಕಾರದ ಪರವಾಗಿ ವಾದ ಮಾಡಬೇಕಲ್ವಾ, ಅದಕ್ಕೋಸ್ಕರ. ಕ್ವಾಲಿಫಿಕೇಷನ್ಗಳು ಅಂತ ಬಂದಾಗ ಅಟಾರ್ನಿ ಜನರಲ್, ಓಕೆ, ಅಟಾರ್ನಿ ಜನರಲ್ ಅವರು ಕ್ವಾಲಿಫೈಡ್ ಟು ಬಿ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್. ನೋಡಿ, ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗುವ ಅರ್ಹತೆ ಅವರಲ್ಲಿ ಇರಬೇಕು. ಅದರ ಅರ್ಥ ಏನು? ದ್ಯಾಟ್ ಈಸ್, ಹೀಗೆ I.E ಅಂದರೆ ದ್ಯಾಟ್ ಈಸ್ ಅಂದರೆ ಅದರ ಅರ್ಥ ಸಿಟಿಜನ್ ಆಫ್ ಇಂಡಿಯಾ, ಭಾರತದ ನಾಗರಿಕರಾಗಿರಬೇಕು. ಮಸ್ಟ್ ಹ್ಯಾವ್ ಬೀನ್ ಜಡ್ಜ್ ಆಫ್ ಸಮ್ ಹೈಕೋರ್ಟ್ ಫಾರ್ 5 years ಆರ್ ಆ್ಯನ್ ಅಡ್ವೊಕೇಟ್ ಆಫ್ ಸಮ್ ಹೈಕೋರ್ಟ್ ಫಾರ್ 10 years. ಯಾವುದಾದ್ರೂ ಒಂದು ಹೈಕೋರ್ಟ್ನಲ್ಲಿ 5 ವರ್ಷಗಳ ಕಾಲ ಜಡ್ಜಾಗಿ ಸೇವೆ ಸಲ್ಲಿಸಿರಬೇಕು, ಅಥವಾ 10 ವರ್ಷಗಳ ಕಾಲ ಯಾವುದಾದ್ರೂ ಹೈಕೋರ್ಟ್ನಲ್ಲಿ ವಕೀಲರಾಗಿ ಸೇವೆಯನ್ನು ಸಲ್ಲಿಸಿರಬೇಕು. ಆರ್ ಆ್ಯನ್ ಎಮಿನೆಂಟ್ ಜುರಿಸ್ಟ್ ಇನ್ ದ ಒಪಿನಿಯನ್ ಆಫ್ ಪ್ರೆಸಿಡೆಂಟ್. ಓಕೆ, ರಾಷ್ಟ್ರಪತಿಗಳ ಅಭಿಪ್ರಾಯದಲ್ಲಿ ಒಬ್ಬ ಎಮಿನೆಂಟ್ ಜುರಿಸ್ಟ್ ಆಗಿರಬೇಕು. ಅಂದರೆ ಅದೇನೂ ಬೇಡ, ರಾಷ್ಟ್ರಪತಿಗಳ ಒಂದು ಮನಸ್ಸಿನಲ್ಲಿ ಅವರು ಒಳ್ಳೆಯವರಿದ್ದಾರೆ ಅಂತ ಅನಿಸಿದರೆ ಅವರು ಅದನ್ನು ಕೂಡ ಮಾಡಿಬಿಡ್ಬೋದು. ಓಕೆ, ನೆಕ್ಸ್ಟ್, ಇನ್ನು ಅಡ್ವೊಕೇಟ್ ಜನರಲ್, ಈಗ ಬೆಂಗಳೂರಲ್ಲಿ ನೇಮಕಾತಿ ಮಾಡ್ತಾರಲ್ಲ ಗವರ್ನರ್ ಅವರು, ಇವ್ರು ಹೇಗಿರಬೇಕು ಅಂದರೆ ಕ್ವಾಲಿಫೈಡ್ ಟು ಬಿ ಜಡ್ಜ್ ಆಫ್ ಹೈಕೋರ್ಟ್. ಅಂದರೆ ಇವರಿಗೆ ಹೈಕೋರ್ಟ್ನ ಜಡ್ಜ್ ಆಗುವಂಥ ಅರ್ಹತೆಗಳಿರಬೇಕು. ಅದರ ಅರ್ಥ ಏನು? ಭಾರತದ ನಾಗರಿಕರಾಗಿರಬೇಕು. ಮಸ್ಟ್ ಹ್ಯಾವ್ ಬೀನ್ ಜುಡಿಷಿಯಲ್ ಸರ್ವಿಸ್ ಆಫ್ ಸ್ಟೇಟ್ ಫಾರ್ 10 years ಆರ್ ಅಡ್ವೊಕೇಟ್ ಆಫ್ ಹೈಕೋರ್ಟ್ ಫಾರ್ 10 years. ಅಂದರೆ ಒಂದು 10 ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ಸೇವೆ ಸಲ್ಲಿಸಿರಬೇಕು, ಅಥವಾ ಜುಡಿಷಿಯಲ್ ಸರ್ವಿಸ್ 10 ವರ್ಷಗಳ ಕಾಲ ರಾಜ್ಯದಲ್ಲಿ ಜಡ್ಜ್ ಆಗಿ ಇವರು ಸೇವೆ ಸಲ್ಲಿಸಿರಬೇಕು. ಆರ್ ಆ್ಯಂಡ್ ಎಮಿನೆಂಟ್ ಜೂರಿಸ್ಟ್ ಇನ್ ದ ಒಪಿನಿಯನ್ ಆಫ್ ಪ್ರೆಸಿಡೆಂಟ್. ರಾಷ್ಟ್ರಪತಿಗಳ ಒಂದು ದೃಷ್ಟಿಯಲ್ಲಿ ಇವರೊಂದು, ಅಥವಾ ರಾಷ್ಟ್ರಪತಿಗಳು ಅಥವಾ ಗವರ್ನರ್ ಆಗಬೇಕನ್ಸುತ್ತೆ, ಇಲ್ಲಿ ಒಂದು ಸಾರಿ ಚೆಕ್ ಮಾಡಬೇಕು, ಅದನ್ನು ಚೆಕ್ ಮಾಡಿ ನೋಡೋಣ. ಓಕೆ, ಏನಾಗಿರಬೇಕು ಇವರು? ಎಮಿನೆಂಟ್ ಜೂರಿಸ್ಟ್ ಆಗಿರಬೇಕು. ಸರಿನಾ? ಇಷ್ಟು ನಿಮಗೆ ಗೊತ್ತಿರಲಿ. ಓಕೆ, ಅಲ್ಲಿ ಮುಂದಕ್ಕೆ ನೋಡೋದಾದರೆ ಟೆನ್ಯೂರ್ ಅಂತ ಬರುತ್ತೆ ಇವ್ರದ್ದು ಅಧಿಕಾರಾವಧಿ. ನಾಟ್ ಫಿಕ್ಸ್ಡ್ ಬೈ ಕಾನ್ಸ್ಟಿಟ್ಯೂಷನ್. ಎರಡೂ ಕಡೆ ಫಿಕ್ಸ್ ಅಂತ ಇರೋದಿಲ್ಲ ಇವರಿಗೆ ಟೆನ್ಯೂರು. ಇವರು ಎಲ್ಲಿವರೆಗೂ ಅಧಿಕಾರದಲ್ಲಿ ಇರ್ತಾರಂದರೆ ಆಯಾ ಸರ್ಕಾರ, ಯಾವ ಪ್ರಧಾನಮಂತ್ರಿ ಯಾವ ಮುಖ್ಯಮಂತ್ರಿಗಳು ಇವರನ್ನ ನೇಮಕಾತಿ ಮಾಡೋಕೆ ಹೇಳಿರ್ತಾರಲ್ಲ ಅಲ್ಲಿವರೆಗೂ ಮಾತ್ರ ಇರ್ತಾರೆ. ಹೊಸ ಸರ್ಕಾರ ಬಂದಾಗ ಇವರಾಗೆ ರಾಜೀನಾಮೆ ಕೊಟ್ಟು ಬಿಡ್ತಾರೆ. ಓಕೆ, ಯಾರು ಕೊಡ್ತಾರೆ ಸರ್ ರಾಜೀನಾಮೆ ಅಂದರೆ
ಅಡ್ವೊಕೇಟ್ ಜನರಲ್ ಅವರು ಗವರ್ನರ್ಗೆ ಕೊಡ್ತಾರೆ, ಅಟಾರ್ನಿ ಜನರಲ್ ಅವರು ಪ್ರೆಸಿಡೆಂಟ್ಗೆ ಕೊಡ್ತಾರೆ ರೆಸಿಗ್ನೇಷನ್, ಗೊತ್ತಿರಲಿ. ಸ್ಯಾಲ್ರಿ ಎಷ್ಟು ಸರ್ ಇವರಿಗೆ ಅಂತ ಬಂದಾಗ ನಾಟ್ ಫಿಕ್ಸ್ಡ್, ಸಂವಿಧಾನದಲ್ಲಿ ಏನೂ ಹೇಳಿಲ್ಲ ಸ್ಯಾಲ್ರಿಗಳ ಬಗ್ಗೆ. ರಾಜ್ಯದಲ್ಲಿ ಗವರ್ನರ್ ಫಿಕ್ಸ್ ಮಾಡ್ತಾರೆ, ಕೇಂದ್ರದಲ್ಲಿ ಪ್ರೆಸಿಡೆಂಟ್ ಫಿಕ್ಸ್ ಮಾಡ್ತಾರೆ ಅಟಾರ್ನಿ ಜನರಲ್ಗೆ. ಓಕೆ, ರಿಮೂವಲ್ ಹೇಗೆ ಸರ್, ಇವ್ರನ್ನ ರಿಮೂವ್ ಹೇಗೆ ಮಾಡೋದು? ಓಕೆ, ಸಂವಿಧಾನದಲ್ಲಿ ಏನೂ ಇದ್ರ ಬಗ್ಗೆ ಹೇಳಲಾಗಿಲ್ಲ. ಓಕೆ, ರಾಜ್ಯದಲ್ಲಿ ಇವ್ರನ್ನ ಗವರ್ನರ್ ಅವರು ರಿಮೂವ್ ಮಾಡ್ತಾರೆ. ಗವರ್ನರ್ ಅಂದರೆ ಸ್ವಂತ ಬುದ್ಧಿಯಿಂದ ರಿಮೂವ್ ಮಾಡಲ್ಲ, ಮುಖ್ಯಮಂತ್ರಿಗಳ ಸಲಹೆ ಮುಖಾಂತರ. ಕೇಂದ್ರದಲ್ಲಿ ಪ್ರೆಸಿಡೆಂಟ್ ಅವರು ಪ್ರಧಾನಮಂತ್ರಿಗಳ ಸಲಹೆ ಮುಖಾಂತರ ಇವರನ್ನ ರಿಮೂವ್ ಮಾಡ್ತಾರೆ, ಅಷ್ಟು ಗೊತ್ತಿರಲಿ. ನೆಕ್ಸ್ಟ್ ಮಿಸ್ಲೇನಿಯಸ್, ಇನ್ನು ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ಗಳು ಕೊಡಲಾಗಿದೆ, ಇಲ್ಲಿ ನೋಡೋಣ. ಅಟಾರ್ನಿ ಜನರಲ್ ಅಂತ ಬಂದಾಗ ಇವರು ಹೈಯೆಸ್ಟ್ ಲಾ ಆಫೀಸರ್ ಇನ್ ದ ಕಂಟ್ರಿ, ದೇಶದ ಅತ್ಯಂತ ಉನ್ನತವಾದಂತಹ ಕಾನೂನಿನ ಅಧಿಕಾರಿ ಅಂದರೆ ಯಾರಂದರೆ ಅಟಾರ್ನಿ ಜನರಲ್ ಅವರು ದೇಶದಲ್ಲಿ. ಇನ್ನು ರಾಜ್ಯದಲ್ಲಿ ಅತ್ಯಂತ ಮುಖ್ಯವಾದಂತಹ ಸ್ಥಾನದಲ್ಲಿರುವಂಥ ಘನತೆಯುತವಾದಂಥ ಹುದ್ದೆಯಲ್ಲಿರುವಂತಹ ಕಾನೂನಿನ ಅಧಿಕಾರಿ ಯಾರು ಅಂದರೆ ಅವರು ಅಡ್ವೊಕೇಟ್ ಜನರಲ್. ಎರಡು ಕಡೆ ಎ ಜಿ ಅಂತಲೇ ಬರುತ್ತೆ, ಬಟ್ ಒಂದು ಕಡೆ ಅಡ್ವೊಕೇಟ್ ಮತ್ತೊಂದು ಕಡೆ ಅಟಾರ್ನಿ ಗೊತ್ತಿರಬೇಕು. ಇನ್ನು ದ ಅಟಾರ್ನಿ ಜನರಲ್ ಈಸ್ ನಾಟ್ ಅ ಫುಲ್ ಟೈಮ್ ಕೌನ್ಸಿಲ್ ಆ್ಯಂಡ್ ಡಸ್ ನಾಟ್ ಫಾಲ್ ಇನ್ ದ ಕ್ಯಾಟಗರಿ ಆಫ್ ಗೌರ್ಮೆಂಟ್ ಸರ್ವೆಂಟ್, ಸೊ ಹೀಸ್ ಕ್ಯಾನ್ ಡೂ ಪ್ರೈವೇಟ್ ಲೀಗಲ್ ಪ್ರಾಕ್ಟೀಸ್. ಓಕೆ, ಇವರು ಸರ್ಕಾರಿ ನೌಕರರಲ್ಲ, ಸೊ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ಬೋದು, ಬಟ್ ಸರ್ಕಾರದ ವಿರುದ್ಧ ವಾದ ಮಾಡಲ್ಲ. ಇವರು ಸರ್ಕಾರದ ಪರ್ಮಿಷನ್ ತೆಗೆದುಕೊಂಡು ಹೋಗಿ ಪ್ರೈವೇಟ್ ಆಗಿಯೂ ಕೂಡ ಅವ್ರು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ರೈಟ್ ಆಫ್ ಆಡಿಯನ್ಸ್ ಇನ್ ಆಲ್ ಕೋರ್ಟ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ, ಭಾರತದ ಯಾವುದೇ ಕೋರ್ಟ್ನಲ್ಲಿ ಹೋಗಿ ಅಟಾರ್ನಿ ಜನರಲ್ ಅವರು ಭಾಗವಹಿಸಬಹುದು. ರೈಟ್ ಟು ಸ್ಪೀಕ್ ಆ್ಯಂಡ್ ಟು ಟೇಕ್ ಪಾರ್ಟ್ ಇನ್ ದ ಪ್ರೊಸೀಡಿಂಗ್ಸ್ ಆಫ್ ಪಾರ್ಲಿಮೆಂಟ್ ಆರ್ ಏನು ಪಾರ್ಲಿಮೆಂಟ್ನಲ್ಲೂ ಕೂಡ ಇವರು ಮಾತಾಡಬಹುದು. ಯಾರು? ಅಟಾರ್ನಿ ಜನರಲ್ ಅವರು, ಇಷ್ಟು ಗೊತ್ತಿರಲಿ. ಓಕೆ, ಸಿಟ್ಟಿಂಗ್ ಆ್ಯಂಡ್ ಎನಿ ಕಮಿಟಿ ಆಫ್ ಪಾರ್ಲಿಮೆಂಟ್ ವಿಚ್ ಹಿ ಮೆಂಬರ್ ಬಟ್ ವಿದೌಟ್ ಅ ರೈಟ್ ಟು ವೋಟ್, ಪಾರ್ಲಿಮೆಂಟ್ ಕಮಿಟಿಯಲ್ಲಿ ಕೂಡ ಇವರು ಪಾಲ್ಗೊಳ್ಬೋದು, ಬಟ್ ವೋಟಿಂಗ್ ಪವರ್ ಇರಲ್ಲ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಪಾರ್ಲಿಮೆಂಟ್ರಿ ಕಮಿಟಿ ಅಂದರೆ MP ಗಳಿರ್ತಾರಲ್ಲಿ, ಇವರು ಅದರಲ್ಲಿ ಭಾಗವಹಿಸ್ಬೋದು, ಮೆಂಬರ್ ಸದಸ್ಯರಾಗೂ ಕೂಡ ಇರ್ಬೋದು, ಬಟ್ ವೋಟಿಂಗ್ ಪವರ್ ಇವ್ರಿಗೆ ಇರಲ್ಲ, ಅಲ್ಲಿ ಭಾಗವಹಿಸ್ತಾರೆ. ನೆಕ್ಸ್ಟ್, ಹಿ ಎಂಜಾಯ್ಸ್ ಆಲ್ ದ ಪ್ರಿವಿಲೇಜಸ್ ಆ್ಯಂಡ್ ಇಮ್ಯುನಿಟೀಸ್ ದ್ಯಾಟ್ ಆರ್ ಅವೈಲೇಬಲ್ ಟು ಮೆಂಬರ್ ಆಫ್ ಪಾರ್ಲಿಮೆಂಟ್. ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ಏನು ಇಮ್ಯುನಿಟಿಗಳು ಎಲ್ಲ ಏನೇನು ಸವಲತ್ತುಗಳೆಲ್ಲ ಸಿಗುತ್ತೋ ಅದೆಲ್ಲನೂ ಕೂಡ, ಅಂದರೆ MP ಗಳಿಗೆ ಇವರಿಗೆ ಸಂಸದರಿಗೆ ಏನೇನು ಸಿಗುತ್ತೋ ಸವಲತ್ತುಗಳೆಲ್ಲವೂ ಕೂಡ ಅಟಾರ್ನಿ ಜನರಲ್ ಅವರಿಗೆ ಸಿಗುತ್ತೆ. ಸರಿನಾ? ನೆಕ್ಸ್ಟ್, ಅಡ್ವೊಕೇಟ್ ಜನರಲ್ಗೆ ಬನ್ನಿ. ರೈಟ್ ಆಫ್ ಆಡಿಯನ್ಸ್ ಇನ್ ಬಿಫೋರ್ ಎನಿ ಕೋರ್ಟ್ ಆಫ್ ಲಾ ವಿದಿನ್ ಸ್ಟೇಟ್, ಕರ್ನಾಟಕದ ಯಾವುದೇ ನ್ಯಾಯಾಲಯದಲ್ಲಿ ಹೋಗಿ ಇವರು ವಾದ ಮಾಡ್ಬೋದು. ರೈಟ್ ಟು ಸ್ಪೀಕ್ ಆ್ಯಂಡ್ ಟು ಟೇಕ್ ಪಾರ್ಟ್ ಇನ್ ದ ಪ್ರೊಸೀಡಿಂಗ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್, ವಿಧಾನಸಭೆಯಲ್ಲಿ ಹೋಗಿ ಇವರು ಏನು ಮಾಡ್ಬೋದು, ಭಾಗವಹಿಸ್ಬೋದು. ಓಕೆ, ಬಟ್ ಅವರಿಗೆ ಕಮಿಟಿಯಲ್ಲಿ ಕೂಡ ಅವ್ರು ಭಾಗವಹಿಸ್ಬೋದು, ಬಟ್ ವೋಟ್ ಹಾಕೋ ಅಧಿಕಾರ ಇರಲ್ಲ. ಸೇಮ್ ಅಲ್ಲಿ ಕೇಂದ್ರ, ಇಲ್ಲಿ ರಾಜ್ಯ. ಹಿ ಎಂಜಾಯ್ಸ್ ಆಲ್ ದ ಪ್ರಿವಿಲೇಜಸ್ ಆ್ಯಂಡ್ ಇಮ್ಯುನಿಟೀಸ್ ದ್ಯಾಟ್ ಆರ್ ಅವೈಲೇಬಲ್ ಟು ಮೆಂಬರ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್. ಓಕೆ, ಒಬ್ಬ ಶಾಸಕನಿಗೆ ಇರುವಂತಹ ಎಲ್ಲ ಅಧಿಕಾರಗಳು, ಹುದ್ದೆಗಳು ಇವರಿಗೆ ಸಿಗುತ್ತೆ, ಅಂದರೆ ಇಮ್ಯುನಿಟಿಗಳು ಇವರಿಗೆ ಸಿಗುತ್ತೆ. ಅರ್ಥ ಆಯ್ತಾ ಇದಿಷ್ಟು? ಸೊ ನಾವೇನೇನು ಕಲ್ತಿದ್ವಿ? 7 ಜನರನ್ನ ಕಲ್ತಿದ್ವಿ, 7 ಬಗ್ಗೆ. ನೆಕ್ಸ್ಟ್ ಈಗ ಅಡ್ವೊಕೇಟ್ ಜನರಲ್ ಮತ್ತು ಅಟಾರ್ನಿ ಜನರಲ್ ಬಗ್ಗೆನೂ ಕೂಡ ಕಲ್ತ್ಕೊಂಡ್ವಿ. ಇವರು 8ನೇವರು, ಇವರು 9ನೇವರು. ಸೊ 9 ಸಂಸ್ಥೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್, GST ಕೌನ್ಸಿಲ್, ಫೈನಾನ್ಸ್ ಕಮಿಷನ್, ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟಿ, ಮತ್ತು ಇಲ್ಲಿ 3 ಟೋಟಲ್ ಒಂದು 12 ಸಂಸ್ಥೆಗಳು ಬರುತ್ತೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಬಂದಾಗ. ಬನ್ನಿ ಹಾಗಾದರೆ ನೋಡೋಣ ಇದ್ರ ಬಗ್ಗೆ. ತುಂಬ ಈಸಿ ಇದೆ, ತಿಳ್ಕೊಂಡು ಬಿಡೋಣ, ಇದನ್ನು ಕೂಡ ಮುಗಿಸ್ಕೊಂಡು ಬಿಡೋಣ. ಓಕೆ, ಲೆಟ್ಸ್ ಬಿಗಿನ್. ಮೊದಲೇ ನೋಡಿ, GST ಕೌನ್ಸಿಲ್ ಅಂತ ಬರುತ್ತೆ. ಆರ್ಟಿಕಲ್ 279A ಮುಖಾಂತರ ಇದನ್ನು ಸೇರಿಸಲಾಗಿದೆ. ಯಾವಾಗ ಸೇರಿಸಿದ್ರು GST ಕೌನ್ಸಿಲನ್ನು ಹೇಳಿ ನೋಡೋಣ, ಕಮೆಂಟ್ ಮಾಡಿ ಯಾರಿಗೆ ಗೊತ್ತಿದೆ GST ಯಾವಾಗ ಆರಂಭ ಆಯಿತು ನಮ್ಮ ದೇಶದಲ್ಲಿ, ವಿತ್ ಡೇಟ್ ಬರೀಬೇಕು. ಅದಕ್ಕಿಂತ ಮುಂಚೆ GST ಕೌನ್ಸಿಲ್ ಅನ್ನೋದು ಇರಲೇ ಇಲ್ಲ, ಸೊ ಅದು ಸಂವಿಧಾನಾತ್ಮಕವಾಗಿಯೂ ಇರಲಿಲ್ಲ. ಈಗ ಸಂವಿಧಾನಾತ್ಮಕವಾದಂಥ ಹುದ್ದೆ ಅದೊಂದು. ಫೈನಾನ್ಸ್ ಕಮಿಷನ್ ಅಂತ ಬಂದಾಗ ಆರ್ಟಿಕಲ್ 280 ಬರುತ್ತೆ, ಇದು ಪಾರ್ಟ್ 12ರಲ್ಲಿ ಇದೆ. ಆರ್ಟಿಕಲ್ 338ರಲ್ಲಿ ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ 338 ಬರ್ತಾ ಇದೆ ಇಲ್ಲಿ, ನೆನಪು ಮಾಡ್ಕೊಳ್ಳಿ. ಮತ್ತು SC ST OBC ಅದು ಕೂಡ 338ರಲ್ಲಿ ಇತ್ತು, ಪಾರ್ಟ್ 16ರಲ್ಲಿ ಇತ್ತದು, ಗೊತ್ತಿರಬೇಕು. ಇವು GST ಕೌನ್ಸಿಲ್, ಫೈನಾನ್ಸ್ ಕಮಿಷನ್ ಪಾರ್ಟ್ 12ರಲ್ಲಿದೆ. ಆರ್ಟಿಕಲ್ 279A 282 ಗೊತ್ತಿರಲಿ. ಹಾಗಾದರೆ ಇವ್ರನ್ನ ಯಾರು ನೇಮಕಾತಿ ಮಾಡ್ತಾರೆ ಸರ್? ಪ್ರೆಸಿಡೆಂಟ್ ಎಲ್ಲ ಕಡೆ ಪ್ರೆಸಿಡೆಂಟ್ ಅವರೇ ನೇಮಕಾತಿ ಮಾಡ್ತಾರೆ. 3 ಜನರನ್ನು ಅವರೇ ನೇಮಕಾತಿ ಮಾಡ್ತಾರೆ, ಸದಸ್ಯರನ್ನ ಮತ್ತು ಅಧ್ಯಕ್ಷರನ್ನ. ಬನ್ನಿ ಕಾಂಪೋಸಿಷನ್ ನೋಡೋಣ ಹೇಗಿದೆ ಅಂತ ಅಂದರೆ, ಇಲ್ಲಿ GST ಕೌನ್ಸಿಲ್ನಲ್ಲಿ ಹಣಕಾಸು ಸಚಿವರು ಅಧ್ಯಕ್ಷರಾಗಿರ್ತಾರೆ, ಆ್ಯಂಡ್ ಮಿನಿಸ್ಟರ್ಸ್ ಆಫ್ ಸ್ಟೇಟ್, ಮತ್ತು ಅಂದರೆ ಈಗ ಉದಾಹರಣೆಗೆ ಮುಖ್ಯಮಂತ್ರಿಗಳು ಇರ್ತಾರಲ್ಲ, ಬೇರೆ ಬೇರೆ ರಾಜ್ಯದ ಚೀಫ್ ಮಿನಿಸ್ಟರ್ಗಳು ಅಥವಾ ಆಯಾ ರಾಜ್ಯದ ಹಣಕಾಸು ಮಂತ್ರಿಗಳು ಸದಸ್ಯರಾಗಿರ್ತಾರೆ. ಅರ್ಥ ಆಯ್ತಾ? ಕೇಂದ್ರದಲ್ಲಿ ಯಾರು ಹಣಕಾಸು ಮಂತ್ರಿ ಇರ್ತಾರಲ್ಲ ಅವರು ಅಧ್ಯಕ್ಷರಾಗಿರ್ತಾರೆ, ಉಳಿದಿರೋ ಎಲ್ಲ ರಾಜ್ಯಗಳ ಹಣಕಾಸು ಮಂತ್ರಿಗಳು ಸದಸ್ಯರಾಗಿರ್ತಾರೆ. ಇದು GST ಕೌನ್ಸಿಲ್. ಇನ್ನು ಇದ್ಯಾವುದಿದೆ? ಎರಡನೇದು ಫೈನಾನ್ಸ್ ಕಮಿಷನ್ ಅಂತ ಬಂದಾಗ, ಹಣಕಾಸು ಆಯೋಗ ಅಂತ ಬಂದಾಗ ಇಲ್ಲಿ
ಚೇರ್ಮನ್ ಇರ್ತಾರೆ ಪ್ಲಸ್ 4 ಜನ ಮೆಂಬರ್ ಇರ್ತಾರೆ. ಓಕೆ, ನೆಕ್ಸ್ಟ್ ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ಇದೆ. ಅಂದರೆ ಭಾಷಾ ಅಲ್ಪಸಂಖ್ಯಾತರು ಇರ್ತಾರೆ ಕೆಲವೊಬ್ಬರು, ಆ ಭಾಷೆಯನ್ನು ಮಾತಾಡೋ ಕಡಿಮೆ ಜನರು ಇರ್ತಾರೆ. ಅವ್ರಿಗಂತ ಬಂದಾಗ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಸ್ಪೆಸಿಫೈಡ್ ಕ್ವಾಲಿಫಿಕೇಷನ್, ಟೆನ್ಯೂರ್, ಸ್ಯಾಲರೀಸ್, ಅಲವೆನ್ಸಸ್. ಓಕೆ, ಯಾವುದೇ ರೀತಿಯ ಸಂವಿಧಾನದಲ್ಲಿ ಏನು ಬರೆಯಲಾಗಿಲ್ಲ, ಅದನ್ನು ಕೂಡ ಪ್ರೆಸಿಡೆಂಟ್ ಅವರು ನಿರ್ಧಾರ ಮಾಡ್ತಾರೆ. ಓಕೆ, ಇನ್ನು ಕ್ವಾಲಿಫಿಕೇಷನ್ ಅಂತ ಬಂದಾಗ ಇಲ್ಲಿ ಕ್ವಾಲಿಫಿಕೇಷನ್ ಏನು ಅಗತ್ಯನೇ ಬೀಳಲ್ಲ. ಯಾಕಂದರೆ ಮಂತ್ರಿಗಳಿರ್ತಾರೆ, ಮಂತ್ರಿಗಳು ಕಲಿತವರು ಇರ್ಬೋದು ಅಥವಾ ಅನ್ಎಜುಕೇಟೆಡ್ ಕೂಡ ಇರ್ಬೋದು, ಅವ್ರಿಗೆ ಬಿಟ್ಟಿರೋದು. ಬಟ್ ಇವರು ಹಣಕಾಸು ಆಯೋಗ ಅಂತ ಬರುತ್ತೆ, ಫೈನಾನ್ಸ್ ಕಮಿಷನ್, ಇವರನ್ನು ಮಧ್ಯದಲ್ಲಿದೆ ನೋಡಿ, ಪಾರ್ಲಿಮೆಂಟ್ ನಿರ್ಧಾರ ಮಾಡುತ್ತೆ. ಪ್ರೆಸಿಡೆಂಟ್ ಅಲ್ಲ, ಪಾರ್ಲಿಮೆಂಟ್ ಅಂದರೆ ಯಾರು? ಸದನ, ಸಂಸತ್ತು, ಲೋಕಸಭೆ ಮತ್ತು ರಾಜ್ಯಸಭೆಗಳು ಸೇರ್ಕೊಂಡು ನಿರ್ಧಾರ ಮಾಡ್ತಾರೆ. ಅಧಿಕಾರಾವಧಿ ಅಂತ ಬಂದಾಗ ಇವರಿಗೆ ಎಲ್ಲಿವರೆಗೂ ಅಧಿಕಾರದಲ್ಲಿರ್ತಾರೆ ಸರ್ಕಾರದವರು, ಅಲ್ಲಿವರೆಗೂ GST ಕೌನ್ಸಿಲ್ ಇರುತ್ತೆ. ಅದು ಸರ್ಕಾರ ಬಿದ್ದು ಹೋದರೆ ಹೊಸ GST ಕೌನ್ಸಿಲ್ ನಿರ್ಮಾಣ ಆಗುತ್ತೆ. ಇನ್ನು ಇದು ಫೈನಾನ್ಸಿ ಕಮಿಷನ್, ಹಣಕಾಸು ಆಯೋಗ ಇರುತ್ತಲ್ಲ, ಸಾಮಾನ್ಯವಾಗಿ 3 ವರ್ಷದಲ್ಲಿ ಇರ್ತಾರೆ. ಓಕೆ, ಅಷ್ಟು ಗೊತ್ತಿರಬೇಕು. ಇನ್ನು ನೆಕ್ಸ್ಟು ಮಿಸ್ಲೇನಿಯಸ್ ಅಂತ ಬಂದಾಗ GST ಕೌನ್ಸಿಲ್ನಲ್ಲಿ ಮೀಟಿಂಗ್ ಯಾವಾಗ ನಡೆಯುತ್ತೆ ಅಂತ ಬಂದಾಗ ಕೋರಮ್ ಬೇಕಾಗುತ್ತೆ. ಕನಿಷ್ಠ 10 ಜನ ಆದರೂ ಇರಬೇಕಲ್ಲಿ. ಅಂದರೆ ಈಗ ಹಣಕಾಸು ಮಂತ್ರಿ ಇದ್ದಾರೆ ಕೇಂದ್ರದವರು, ಪ್ಲಸ್ ಒಂದು 29-30 ರಾಜ್ಯಗಳಿದೆ, ಅಲ್ಲೊಂದು 30 ಜನ ಮಿನಿಸ್ಟ್ರುಗಳಿದ್ದಾರೆ ಅಂತಂದರೆ 31 ಜನ ಆದರು. ಅದರಲ್ಲಿ ಒಂದು 16 ಜನ ಆದರೂ ಇರಬೇಕು ಮೀಟಿಂಗ್ ಮಾಡೋಕ್ಕೆ, ಆಗ ಮೀಟಿಂಗ್ ನಡೆಯುತ್ತೆ. ಓಕೆ, ಎವ್ರಿ ಡಿಸಿಷನ್ ಬೈ ಮೆಜಾರಿಟಿ ಆಫ್ 3/4 ಆಫ್ ಮೆಂಬರ್ ಪ್ರೆಸೆಂಟ್ ವೋಟಿಂಗ್. ಓಕೆ, ಯಾವುದಾದ್ರೂ ಒಂದು ನಿರ್ಧಾರ ತೆಗೆದುಕೊಳ್ಬೇಕಂದ್ರೆ 3/4 ವೋಟಿಂಗ್ ಅಲ್ಲಿ ಸದಸ್ಯರು ಇರಬೇಕು. ಓಕೆ, 3/4 ಬಹುಮತ ಬರಬೇಕಲ್ಲಿ. ಅಂದರೆ ಅರ್ಧ ಬಹುಮತ ಅಲ್ಲ, 100 ಜನ ಇದ್ದರೆ 75% ಅಂದ ಹಾಗೆ 3/4 ವೋಟಿಂಗ್ ಸಿಗಬೇಕು. ವೋಟಿಂಗ್ ಪವರ್ ಎಷ್ಟಿದೆ ಅಂದರೆ ಕೇಂದ್ರ ಸರ್ಕಾರಕ್ಕೆ 3 ವೋಟ್ಗಳಲ್ಲಿ 1 ಇದ್ದ ಹಾಗೆ, ಉಳಿದಿರೋಕ್ಕೆ 2/3 ಉಳಿದಿರೋದಕ್ಕಿದೆ. ಅಂದರೆ ಕೇಂದ್ರ ಸರ್ಕಾರಕ್ಕೂ ಸುಮಾರು ಒಂದು 33% ವೋಟಿಂಗ್ ಪವರ್ ಇದೆ ಕೇಂದ್ರ ಸರ್ಕಾರಕ್ಕೆ. ಅಂದರೆ ಇವರು ಹಣಕಾಸು ಮಂತ್ರಿ ಇದ್ದಾರಲ್ಲ ಕೇಂದ್ರದಲ್ಲಿ, ಅವರು ಒಂದೇ ವೋಟ್ ಹಾಕಿದ್ರು ಕೂಡ 33% ವೋಟ್ ಬಿದ್ದ ಹಾಗೆ ಅದು. ಓಕೆ, ಆ ರೀತಿ. ಇನ್ನು ಉಳಿದಿರೋದೆಲ್ಲ ಇನ್ನು 66% ವೋಟ್ ಯಾರಿಗಿದೆ, ಉಳಿದಿರೋ ಎಲ್ಲ 29 ಜನರಿಗೆ, 30 ಜನರಿಗೆ ಹಣಕಾಸು ಮಂತ್ರಿಗಳಿರ್ತಾರಲ್ಲ ಅವರಿಗೆ ಸೇರಿಸಿ ಇದೆ. ಇಷ್ಟು ಗೊತ್ತಿರಲಿ. ಇನ್ನು ನೆಕ್ಸ್ಟು ಇದು ಹಣಕಾಸು ಆಯೋಗ ಇದೆಯಲ್ಲ, ಫೈನಾನ್ಸ್ ಕಮಿಷನ್ ಸೆಂಟರ್ನಲ್ಲಿ, ಇವ್ರದ್ದು ನೋಡೋದಾದರೆ ರೆಕಮೆಂಡೇಷನ್ಸ್ ಆರ್ ಅಡ್ವೈಸರಿ ನೇಚರ್. ಇವರು ಸಲಹೆಗಳನ್ನ ಕೊಡ್ತಾರಲ್ಲ, ಅಡ್ವೈಸರಿ ಮಾತ್ರ, ಕಡ್ಡಾಯವಾಗಿ ಹೀಗೆ ಇರಬೇಕು ಅಂತ ಏನಿಲ್ಲ. ಓಕೆ, ಸರ್ಕಾರ ಅದನ್ನು ಪಾಲಿಸಲೇಬೇಕು ಅಂತ ಏನಿಲ್ಲ. ನೆಕ್ಸ್ಟ್, ಬ್ಯಾಲೆನ್ಸಿಂಗ್ ವೀಲ್ ಆಫ್ ಫಿಸಿಕಲ್ ಫೆಡರಲಿಸಮ್. ಏನು ನಮ್ಮ ಫಿಸಿಕಲ್ ಫೆಡರಲಿಸಮ್ ಇದೆ, ಅಂದರೆ ಫಿಸಿಕಲ್ ಅಲ್ಲ, ಫಿಸ್ಕಲ್ ಆರ್ಥಿಕ ಫೆಡರಲಿಸಮ್ ಇದೆಯಲ್ಲ ನಮ್ಮದು. ಓಕೆ, ಒಕ್ಕೂಟ, ಅದರ ಒಂದು ಬ್ಯಾಲೆನ್ಸಿಂಗ್ ವೀಲ್ ಆಗಿದ್ದು ಕೆಲಸ ಮಾಡುತ್ತೆ. ಅಂದರೆ ಯಾವ್ಯಾವ ರಾಜ್ಯಗಳಿಗೆ ಎಷ್ಟು ಹಣ ಕೊಡಬೇಕು, ಯಾಕೆ ಕೊಡಬೇಕು, ಯಾವ ಆಧಾರದಲ್ಲಿ ಕೊಡಬೇಕು ಅನ್ನೋದನ್ನು ಇದೇ ಹಣಕಾಸು ಆಯೋಗನೇ ಸಲಹೆ ಕೊಡುತ್ತೆ. ಸೊ ಇಲ್ಲಿಗೆ ಈ ಎಲ್ಲ ಒಂದು 12 ಬಾಡಿಗಳ, ಕಾನ್ಸ್ಟಿಟ್ಯೂಷನಲ್ ಬಾಡಿಗಳ ಚಾಪ್ಟರ್ ಇಲ್ಲಿಗೆ ಮುಕ್ತಾಯವಾಗುತ್ತೆ. ನೀವು ಇದೇನು ಮಾಡಿ ಪದೇ ರಿವಿಷನ್ ಮಾಡ್ಕೊಳ್ಳಿ. ಎಕ್ಸಾಮ್ ಸಮೀಪ ಬಂದಾಗ ನೋಡ್ಕೊಳ್ಳಿ. ಸದ್ಯಕ್ಕೇನು ಇದನ್ನು ಪದೇ ನೋಡ್ಕೊಳ್ಬೇಕಂತ ಏನಿಲ್ಲ. ನಾಳೆ ಪ್ರಿಲಿಮ್ಸ್ ಇನ್ನೊಂದು 3-4 ದಿನ ಇರುವಾಗ ನೀವು ಇದನ್ನು ನೋಡಿಕೊಂಡ್ರೂ ಕೂಡ ನಡೆಯುತ್ತೆ. ಅಷ್ಟು ಮಾಡಿ ಒಳ್ಳೆಯದಾಗಲಿ. ನಿಮ್ಮ ಇದರ ಬಗ್ಗೆ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ ಮಾಡಿ. ಇಂಥ ಹೊಸ ವಿಡಿಯೋಗಳನ್ನ ನಾವು ಮುಂದೆ ತರ್ತಾ ಇರ್ತೀವಿ. ಕನ್ನಡ IAS ಅಕಾಡೆಮಿಯ ವಿಡಿಯೋಗಳನ್ನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡ್ತಾ ಇರಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಮತ್ತು ನಿಮಗೆ ಬೇಕಾಗಿರುವಂಥ ಮಾಹಿತಿಯನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಾವು ಮುಂದಿನ ವಿಡಿಯೋಗಳಲ್ಲಿ ತೆಗೆದುಕೊಂಡು ಬರೋಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತೆ ಸಿಗೋಣ ಮುಂದಿನ ಕ್ಲಾಸ್ನಲ್ಲಿ. ನಮಸ್ಕಾರ.